ಇಲ್ಲಿ see revolt 1857 very important thing. What are the points, major points? What are the causes for the 1857 revolt? And what are the important things which was happened in 1857 revolt? And where it happens? And why it happens? ಯಾಕೆ ಅಲ್ಲೇ ಆಯ್ತು? Reasons ಏನು? And what are the reasons for failure of the 1850? Is it successful? Successful ಆಗುತ್ತಾ? 1857 revolt successful ಆಗುತ್ತಾ? No. Okay na? Partially it gives the stage for the next further revolts. Stage ಕೊಡುತ್ತಷ್ಟೇ. Okay na? But complete ಆಗಿ success ಆಗಲ್ಲ. There are many reasons. Okay, ಅದು mains ಗೆ ಹೇಳ್ತಾರೆ. Okay, first thing here 1857 revolt is also called as first war of independence. First war of independence, okay, was the first significant attempt by Indians to end British imperialism. Okay na? First thing ಏನಂತ ಕರೀತಾ ಇದ್ರು. Okay, 1857 revolt ಮತ್ತೆ ಯಾವಾಗ ಸ್ಟಾರ್ಟ್ ಆಯ್ತು, that is very important. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಲಾಸ್ಟ್ ಇಯರ್ one question they asked, August 1942 one incident, that was revolution takes place, okay, or the movement takes place in India. What it is also called as what ಏನಂತ ಕರೀತಾರೆ. August 1942 one revolt has been takes place or some movement has been takes place in India ಅಂತ ಲಾಸ್ಟ್ ಇಯರ್ UPSC question 2024 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನ. ಅದೇ ತರ they may be asked like this. 10 May 1857 was the very important significant. Okay, what is it? ಏನಿದು ಅಂತ ಕೇಳಿದ್ರೆ ಏನಿದು? This is the first is a form of Sipahi mutiny and the later was concerted effort to the Indian rulers under the de jure supervision Mughal Emperor Bahud Shah Jafar. ಏನಿಲ್ಲ, ಇದು ಡೇಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಗೆ ಸ್ಪಾರ್ಕ್. ಓಕೆನಾ? ದಿಸ್ ಇಸ್ ದ ಸ್ಪಾರ್ಕ್ ಫಾರ್ ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಸ್ಪಾರ್ಕ್ ಇಗ್ನೇಟ್ ಆಗೋದು ಎಲ್ಲಿ ಅಂತ ಹೇಳಂದ್ರೆ ನೆಕ್ಸ್ಟ್ ಸ್ಲೈಡ್ ನೆಕ್ಸ್ಟ್ ಬರುತ್ತೆ. ಸೊ ಅಲ್ಲಿ ಇಗ್ನೇಟ್ ಆಗೋದು, ಇದು ಸ್ಪಾರ್ಕ್ ಅಷ್ಟೇ. ಇಗ್ನೇಟ್ ಆಗೋದು ಎಲ್ಲಾಗುತ್ತೆ ಅಂತ ತೋರಿಸ್ತೀನಿ ಮತ್ತೆ. ಅಂಡ್ ದಿಸ್ ರಿವೋಲ್ಟ್ ವಾಸ್ considerable threat to the British power. It was proved as a watershed movement for the British perspective towards the India. This is the alarm bell. ಏನಾಗುತ್ತೆ ಅಂತ ಹೇಳಂದ್ರೆ, you came for ಏನಕ್ಕೆ ಬಂದಿದ್ದೀರಿ? ವ್ಯಾಪಾರಕ್ಕೆ ಬಂದಿದ್ದೀರಿ. For the trade purpose, you have to be only for the trade purpose. Don't get internal things for the Indian emotional things. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, you don't involve for the socio-religious facts, ಅಡ್ಮಿನಿಸ್ಟ್ರೇಟಿವ್ ಫ್ಯಾಕ್ಟ್ಸ್, ಎಕನಾಮಿಕಲ್ ಫ್ಯಾಕ್ಟ್ಸ್ ಅಂತೇಳಿ ಇದು ಡಿಸೈಡ್ ಮಾಡುತ್ತೆ. ಅರ್ಥ ಆಯ್ತಾ? ಇದಕ್ಕೂ ಮುಂಚೆ ಸತಿ ಸಹಗಮನ ನಿರ್ಮೂಲನೆ ಮಾಡ್ತಾರೆ, ಚೈಲ್ಡ್ ಮ್ಯಾರೇಜ್ ಅನ್ನ ರಿಮೂವ್ ಮಾಡ್ತಾರೆ, ವಿಡೋರಿ ಮ್ಯಾರೇಜ್ ಅನ್ನ ಪಾಲಿಸೀಸ್ ತರ್ತಾರೆ. ಅರ್ಥ ಆಯ್ತಾ? ಇವೆಲ್ಲ ಪಾಲಿಸೀಸ್ ವಿಲ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಆನ್ 1857 revolt. These are the causes for 1857 revolt. Not only that one. ಅದಕ್ಕೂ ಮುಂಚೆ ಫಾರ್ ಎಕ್ಸಾಂಪಲ್ ಅವಾಗ್ಲೇ ಹೇಳಿದೆ ರೈಲ್ವೆ ಇದಕ್ಕಾಗ್ಲಿ. ಸೊ ಅದಕ್ಕೆ ರೈಲ್ವೆ ಕನ್ಸ್ಟ್ರಕ್ಟ್ ಮಾಡಿದಕ್ಕಲ್ಲ ಆ ಅಮೌಂಟ್ ಬೇಕಲ್ವಾ? ಎಕನಾಮಿಕಲ್ ಕ್ರೈಸಿಸ್. ಆ ಎಕನಾಮಿಕಲ್ ಕ್ರೈಸಿಸ್ ಎಲ್ಲಿಂದ? ಟ್ಯಾಕ್ಸಸ್ ಯಾರ ಮೇಲೆ ಹಾಕ್ತಾರೆ? ಇಂಡಿಯನ್ಸ್ ಮೇಲೆ ಆಗ್ತಾ ಇದ್ದು, ಅಗ್ರಿಕಲ್ಚರ್. ಓಕೆ, ಸೊ ದೀಸ್ ಆರ್ ಆಲ್ ದ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ರೆಸ್ಪಾನ್ಸಿಬಲ್ ಫಾರ್ ದ 1857 ರಿವೋಲ್ಟ್ ಅಂತ ಬರುತ್ತೆ. ಓಕೆ, ಇಲ್ಲಿ ವಾಟ್ ಆರ್ ದ ಕಾಸಸ್ ಆಫ್ ದ 1857 ರಿವೋಲ್ಟ್? ಓಕೆ, ಏನೇನ್ ಕಾಸಸ್ ಇದೆ ಫಸ್ಟ್ ಥಿಂಗು. ಓಕೆ, ಸಿಂಪಲ್ ಆಗಿ ನಾನು ಇಲ್ಲಿ ಮೈನ್ಸ್ ಮತ್ತೆ ಪ್ರಿಲಿಮ್ಸ್ ಎರಡು ಓರಿಯೆಂಟೆಡ್ ಆಗಿ ಕವರ್ ಮಾಡಿರುವಂತದ್ದು. ಓಕೆ, ವಾಟ್ ಆರ್ ದ ಇಂಪಾರ್ಟೆಂಟ್ ಕಾಸಸ್ ಅಂತ ಬಂದ್ರೆ ಐ ಹ್ಯಾವ್ ಡಿವೈಡೆಡ್ ಲೈಕ್ ಪೊಲಿಟಿಕಲ್ ಕಾಸಸ್, ಎಕನಾಮಿಕಲ್ ಕಾಸಸ್, ಸೋಷಿಯಲ್ ಕಾಸಸ್, ಅಡ್ಮಿನಿಸ್ಟ್ರೇಟಿವ್ ಕಾಸಸ್. ಯಾಕೆ ಅಂತ ಹೇಳಿದ್ರೆ ಇಫ್ ಇನ್ ಕೇಸ್ ಇನ್ ದೇವ್ ಆಸ್ಕ್ಡ್ ವಾಟ್ ಆರ್ ದ ಪೊಲಿಟಿಕಲ್ ಕಾಸಸ್ ಫಾರ್ 1857 ರಿವೋಲ್ಟ್ ಅಂತ ಪ್ರಿಲಿಮ್ಸ್ ಅಲ್ಲಿ ಕೇಳಿದಾಗ ಯು ಕ್ಯಾನ್ ಮೇಕ್ ಇಟ್, ಆರ್ ಯು ಕ್ಯಾನ್ ಆಲ್ಸೋ ಗಿವ್ ಫಾರ್ ಮೈನ್ಸ್ ಆಲ್ಸೋ ಅಲ್ವಾ? ಮೈನ್ಸ್ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ನಾನು ಸ್ಪ್ಲಿಟ್ ಮಾಡಿದ್ದೀನಿ ಪೊಲಿಟಿಕಲ್, ಎಕನಾಮಿಕಲ್, ಸೋಷಿಯಲ್ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್. ಓಕೆ, ನೌ ಫಸ್ಟ್ ಥಿಂಗ್ ಏನಿದು? ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಜಸ್ಟ್ ಓಕೆನಾ? ನಾವು ಫಸ್ಟ್ ಥಿಂಗ್ ಏನು? ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಇದೇನಿದು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಲಾಸ್ಟ್ ಕ್ಲಾಸ್ ಜಸ್ಟ್ ಒಂದು 15 minutes back we have discussed about the doctrine of lapse. This is the major political cause for 1857 revolt. Okay na? Here who introduced Lord Dalhousie. It annexed states without heirs like Satara, Jhansi, Nagpur. These are the important. This is the first major political cause for the 1857 revolt. Artha aita? These are the causes. Second thing, annexation of Awadh. Awadh without any, that was, it won't come under the doctrine of lapse.
Due based on the misgovernance, reason ಬಂದು misgovernance, they annexed the Awadh. This is why 1857 volt major spark in Awadh region. ಅರ್ಥ ಆಯ್ತಾ? ಯಾಕೆ ಜಾಸ್ತಿ ಅವಾದು, ಝಾನ್ಸಿ, ನಾಗ್ಪುರ್ ಅಲ್ಲೇ ತಗೊಳ್ತು ಅಂತ ಹೇಳಿದ್ರೆ ದೀಸ್ ಆರ್ ದ ರೀಸನ್ಸ್. ಅರ್ಥ ಆಯ್ತಾ? ಸೆಕೆಂಡ್ ಒನ್ ಯಾವುದು? ಅವಾದ್ ಅನೆಕ್ಸೇಷನ್ ಅಂಡ್ ಡಿಸ್ರೆಸ್ಪೆಕ್ಟ್ ಟು ದ ರೂಲರ್ಸ್ ಅಲ್ವಾ? ಮೇಜರ್ ಆಗಿ ಯಾರಿಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ? ಬಹದ್ದೂರ್ ಶಾ ಜಫರ್. ಓಕೆ, ಬಹದ್ದೂರ್ ಶಾ ಅಂತ ಕರೀತಾರೆ. ಟು ಓಕೆ ಈಸ್ ದ ರೂಲರ್ ಆಫ್ ಮೊಘಲ್ಸ್. ಮೊಘಲ್ ರೂಲರ್ ಆಗಿರ್ತಾರೆ ಅವರು. ತುಂಬಾ ಯಾವಾಗ ಅಂತ ಹೇಳಿದ್ರೆ 1526 ಟು ಟಿಲ್ 1857 ದೇ ಹ್ಯಾವ್ ರೂಲ್ಡ್ ಮೋರ್ ದೆನ್ ಬ್ರಿಟಿಷ್ ಗೌರ್ಮೆಂಟ್ ಗಿಂತ ಕೂಡ ಜಾಸ್ತಿ ವರ್ಷಗಳು ರೂಲ್ ಮಾಡಿರುವಂತದ್ದು ಯಾರು? ಮೊಘಲ್ಸ್ ಅಲ್ವಾ? ಮೋರ್ ದೆನ್ 200 years ರೂಲ್ ಮಾಡಿರುವಂತದ್ದು. ಬಟ್ ಬ್ರಿಟಿಷ್ನವ್ರು ಬಂದ್ಮೇಲೆ ಇವರಿಗೆ ರೆಸ್ಪೆಕ್ಟ್ ಕೊಡಲ್ಲ, ಇಮಿಲಿಯೇಟ್ ಮಾಡ್ತಾರೆ, ಪೆನ್ಷನ್ಸ್ ಅನ್ನ ರಿಮೂವ್ ಮಾಡ್ತಾರೆ, ಕಿಂಗ್ಸ್ ಟೈಟಲ್ಸ್ ಅನ್ನ ರಿಮೂವ್ ಮಾಡ್ತಾರೆ. ಆಲ್ ದೀಸ್ ಥಿಂಗ್ಸ್ ವಾಸ್ ಇಂಪ್ಯಾಕ್ಟೆಡ್. ಯಾವಾಗ ಇಲ್ಲಿ ಅದರ್ ಫ್ಯಾಕ್ಟರ್ಸ್ ರಾಜನ್ಗೆ ಸಪೋರ್ಟ್ ಮಾಡ್ತದೆ, ದ ಕಿಂಗ್ ಇಸ್ ಬಿಕಮ್ ಮೋರ್ ಡೇಂಜರಸ್. ಅವ್ರು ಏನಾಗ್ತಾರೆ ಅಂದ್ರೆ, ಇಲ್ಲ ನಾವೇನೇ ಮಾಡಿ ಬ್ರಿಟಿಷ್ ಅವ್ರನ್ನ ಓಡಿಸ್ಬೇಕು. ಅರ್ಥ ಆಯ್ತಾ? ನನಗೂ ಮರ್ಯಾದೆ ಕೊಡ್ತಾ ಇಲ್ಲ ರಾಜ ಅನ್ನೋ ನನಗ್ ಮೊದಲು ಏನೋ ಅಲ್ಲಿರುವಂತಹ ಪೀಪಲ್ ರೆಸ್ಪೆಕ್ಟ್ ಕೊಡ್ತಾ ಇದ್ರು, ಎಲ್ಲ ಏನಾಗಿದೆ ಬ್ರಿಟಿಷರ್ ಬಂದ್ಮೇಲೆ ಮಣ್ಪಾಲಾಗಿದೆ. ಅರ್ಥ ಆಯ್ತಾ? ಸೊ ಬಹದ್ದೂರ್ ಶಾ ಟು ವಾಸ್ ಇಮಿಲಿಯೇಟೆಡ್. ಈಸ್ ಸಕ್ಸೆಸರ್ ವರ್ ಬೇಡ್ ಫ್ರಮ್ ದ ರೆಡ್ ಫೋರ್ಟ್ ಅಲ್ವಾ? ಏನ್ ಮಾಡ್ತಾರೆ ಪಾಪ, ಅಲ್ಲಿಂದ ಅವ್ರನ್ನ ಯಾವುದಕ್ಕೂ ರೆಸ್ಪೆಕ್ಟ್ ಕೊಡಲ್ಲ. ಯಾರನ್ನ? ಮೊಘಲ್ ರೂಲರ್. ಇವನ್ ದೇ ಆರ್ ನಾಟ್ ಕನ್ಸಿಡರಿಂಗ್ ಈಸ್ ಎ ಕಿಂಗ್. ರಾಜ ಅನ್ನೋದು ಮರ್ತು ಬಿಟ್ಟಿರ್ತಾರೆ. ಅರ್ಥ ಆಯ್ತಾ? ಇದು ಒಂದು ಮೇಜರ್ ರೀಸನ್ ಆಗಿರ್ತದೆ, ಡಿಸ್ರೆಸ್ಪೆಕ್ಟ್ ಆಫ್ ದ ರೂಲರ್ಸ್. ಇಟ್ ಈಸ್ ಎ ಪಾರ್ಟ್ ಆಫ್ ದ ಪೊಲಿಟಿಕಲ್ ಅಲ್ವಾ? ಪೊಲಿಟಿಕಲ್ ಕಾಸಸ್. ಅಂಡ್ ಲಾಸ್ ಆಫ್ ಪ್ರಿವಿಲೇಜಸ್. ಪ್ರಿವಿಲೇಜಸ್ ಮೀನ್ಸ್ ವೈಲ್ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ ಜಮೀನ್ದಾರ್ಸ್ಗೆ ಒಂದು ಇದು ಕೊಟ್ಟಿರ್ತಾರೆ. ಏನು ಅಂತ ಹೇಳಿದ್ರೆ, ಡ್ಯೂರಿಂಗ್ ಪರ್ಮನೆಂಟ್ ಸೆಟಲ್ಮೆಂಟ್ ಜಮೀನ್ದಾರ್ಸ್ ಹ್ಯಾವ್ ಟು ವಾಂಟ್ ಟು ಪೇ ದ ಟ್ಯಾಕ್ಸಸ್, ದೇ ಹ್ಯಾವ್ ಟು ಕಲೆಕ್ಟ್ ಫ್ರಮ್ ದ ರೈತಾಸ್. ಬಟ್ ಇಫ್ ಇನ್ ಕೇಸ್ ಫೈಲ್ಯೂರ್ ಆದ್ರೆ ಜಮೀನ್ದಾರ್ಸ್ ಲ್ಯಾಂಡ್ ಅನ್ನ ಕ್ಯಾಪ್ಚರ್ ಮಾಡ್ತಾ ಇದ್ರು, ಅನೆಕ್ಸ್ ಮಾಡ್ತಾ ಇದ್ರು. ಯಾರು? ಬ್ರಿಟಿಷ್ ಗೌರ್ಮೆಂಟ್. ಅರ್ಥ ಆಯ್ತಾ? ದಟ್ ಈಸ್ ವೈ ನಾವು ಜಮೀನ್ದಾರ್ಸ್ ಆಲ್ಸೋ ಗೆಟ್ ರಿವೋಲ್ಟೆಡ್. ಅವ್ರಿಗೂ ಕೂಡ ಕೋಪ ಬಂದ್ಬಿಟ್ಟಿದೆ. ಯಾಕೆ ಇವ್ರಿಗೆ ಸಪೋರ್ಟ್ ಮಾಡ್ಬೇಕು? ಯಾಕಂದ್ರೆ ನಮ್ ಲ್ಯಾಂಡ್ ಯಾಕೆ ಕೊಡ್ಬೇಕು ಇವ್ರಿಗೆ? ನಾನ್ ಈಗ ಇಫ್ ಇನ್ ಕೇಸ್ ಪೀಸೆಂಟ್ಸು, ರೈತಾಸು ಪೇಮೆಂಟ್ ಮಾಡ್ಲಿಲ್ಲ ಅಥವಾ ಟ್ಯಾಕ್ಸ್ ಪೇ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮೇಲೆ ಯಾಕೆ ಇವ್ರು ಇದು ಮಾಡ್ತಾ ಇದ್ದಾರೆ? ಓಕೆನಾ? ದೀಸ್ ಆರ್ ದ ಒನ್ ಮೋರ್ ಥಿಂಗ್. ಒಂದು ಲ್ಯಾಂಡ್ ಲಾರ್ಡ್ಸು ಅಂದ್ರೆ ಜಮೀನ್ ಯಾರ ಹತ್ರ ಜಾಸ್ತಿ ಇರುತ್ತೆ ಅವರು, ಅಂಡ್ ಜಮೀನ್ದಾರ್ಸು ಪ್ರಿನ್ಸೆಸ್ ಲಾಸ್ಟ್ ಎಸ್ಟೇಟ್ಸ್ ಅಲ್ವಾ? ಪ್ರಿನ್ಸಸ್ ಕೂಡ ಏನ್ ಮಾಡ್ತಾರೆ ಅಂದ್ರೆ ಅವರ ಜಮೀನುಗಳನ್ನ ಇವರು ಆಕ್ಯುಪೈ ಮಾಡ್ಕೊಳ್ತಾರೆ. ಯಾರು? ಬ್ರಿಟಿಷ್ನವರು. ಎಕನಾಮಿಕಲ್ ಓನ್ಲಿ ಸ್ಟ್ರಾಟಜಿಕ್ ಅಂಡ್ ಎಕನಾಮಿಕಲ್ ಪ್ಲೇಸಸ್ ಅನ್ನ. ಅರ್ಥ ಆಯ್ತಾ? ಸೊ ದೀಸ್ ಆರ್ ಆಲ್ ದ ಥರ್ಡ್ ಥಿಂಗ್. They have not, they lost the privileges of the jamindars, landlords and princes. Okay, so ive ಮೂರು ಒಂದು ಥಿಂಗ್ ಆದ್ರೆ. Next, exclusion from the high positions. Okay, and many of the Indian rulers or Indian military rulers ಇದಾರಲ್ಲ, ಅವ್ರಿಗೆ ಯಾರಿಗೂ ಕೂಡ ಹೈ ರ್ಯಾಂಕಿಂಗ್ ಅನ್ನ ಕೊಡ್ತಾ ಇರ್ಲಿಲ್ಲ. ಅವ್ರು ಏನಿದ್ರು ಕೂಡ ಅವ್ರು ಎಷ್ಟೇ ಓದಿದ್ರು, ಏನೇ ಎಜುಕೇಶನ್ ಅಲ್ಲಿ ಕ್ವಾಲಿಫೈ ಆಗಿದ್ರು ಪರವಾಗಿಲ್ಲ ಅಂದ್ರೂ ಕೂಡ ದೇ ಹ್ಯಾವ್ ಗಿವೆನ್ ಓನ್ಲಿ ಲೋವರ್ ಪೋಸ್ಟ್ ಅಲ್ವಾ? ಫಾರ್ ಎಕ್ಸಾಂಪಲ್ ಗ್ರೂಪ್ ಡಿ, ಗ್ರೂಪ್ ಸಿ ಪೋಸ್ಟಸ್ ಅನ್ನ ಇಂಡಿಯನ್ ಅಲ್ಲಿ ಒರಿಜಿನ್ ಆಗಿರೋರಿಗೆ ಕೊಡ್ತಾ ಇದ್ರು. ಮತ್ತೆ ಗ್ರೂಪ್ ಎ, ಗ್ರೂಪ್ ಬಿ ಪೋಸ್ಟ್ ಯಾರು ಕೊಡ್ತಾ ಇದ್ರು? ದೇ ಆರ್ ಗಿವಿಂಗ್ ಟು ಬ್ರಿಟಿಷ್ ಗೌರ್ಮೆಂಟ್. ಅಲ್ಲಿ ಯಾರು ಇರ್ತಾರೋ ಅವ್ರು ಕೊಡ್ತಾ ಇದ್ರು. ಅದೇನಾಗುತ್ತೆ ಅಂದ್ರೆ ಹ್ಯುಮಿಲಿಯೇಟ್ ಮಾಡುತ್ತೆ ಅಲ್ವಾ? ಈಗ ನಾವು ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ, ಈಗ ನಾವು ಅಷ್ಟು ಓದಿದಿರಿ, UPSC ಪ್ರಿಪೇರ್ ಆಗ್ತಾ ಇರೋರು, ನಾವು PDO ಎಕ್ಸಾಮ್ಗೆ ಅಥವಾ PSIಗೆ ಹೋಗ್ಬೇಕು ಅಂತ ಹೇಳಂದಾಗ ವಾಟ್ ಇಂಟರ್ನಲ್ ಥಿಂಗ್ಸ್ ಇಟ್ ವಿಲ್ ಸಪೋರ್ಟ್ ಮಾಡುತ್ತಾ? ನೋ. Even that time also the same thing. Okay na? So Indians were denied to key civil and military roles, frustrating the educated and ruling class. Okay, ಅವ್ರಿಗೂ ಕೂಡ ಇಮ್ಯುಲೇಟ್ ಮಾಡ್ತಾರೆ. ಓಕೆನಾ? ಯಾಕೆ ಅಂತ ಹೇಳಿದ್ರೆ ಸಮ್ ಆಕ್ಟ್ಸ್ ವಾಟ್ ದೇ ಬಾಟ್ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಇದೆಯಲ್ಲ, ದಟ್ ವಾಸ್ ಮೆಂಟ್ ಏಜ್ ರಿಲ್ಯಾಕ್ಸೇಷನ್ ಅನ್ನ ರೆಡ್ಯೂಸ್ ಮಾಡೋದು ಅಂಡ್ ಓನ್ಲಿ ಸ್ಪೆಸಿಫಿಕ್ ಕ್ರೈಟೀರಿಯಾನ ಕೊಡ್ತಾ ಇದ್ರು. ದೀಸ್ ಆರ್ ಆಲ್ ದ ವೆರಿ ಥಿಂಗ್ಸ್ ವಿಚ್ ವಾಸ್ ಇಮ್ಯುಲೇಟೆಡ್ ಫಾರ್ ದ ಸಿವಿಲ್ ಅಂಡ್ ಮಿಲಿಟರಿ roles. Okay na? Next one, erosion of the local authority. Local authority ante helana, this was British policies. What the British policies has been bought? That was simple thing, Raitwari and Mahalwari and agrarian crisis. So agrarian system, that was the British government, they started to forcibly grow the indigo and cotton. They shifted food crops to agriculture, commercial crops intentionally and more forcibly. ಅದೇನಾಗುತ್ತೆ ಅಂದ್ರೆ ಲೋಕಲ್ ಏಡ್ಸ್ಗೆ ಏನಾಗುತ್ತೆ? ಅದೊಬ್ಬರಿಗೆ ಅಲ್ಲ, ಟ್ರೈಬಲ್ ಲೀಡರ್ಸ್ ಕೊಡಿಸ್ತಾರೆ.
Okay, because why tribal leaders also revolted means because of ಫಾರೆಸ್ಟ್ ಆಕ್ಟ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಲ್ಯಾಂಡ್ ಅನ್ನ ಯಾರು ಟ್ರೈಬ್ಸ್ ಇರ್ತಾರಲ್ವಾ, ಸೊ ಆ ಲ್ಯಾಂಡ್ ಅನ್ನ ಇವರು ಬಿಕಾಸ್ ಆಫ್ ಸಮ್ ಲಾಸ್ ಅನ್ನ ಅದ್ರ ಮುಖಾಂತರ ಅದನ್ನ ಆಕ್ಯುಪೈ ಮಾಡ್ಕೊಳಕ್ ಹೋಗ್ತಾರೆ, ಅಲ್ಲಿ ಕೂಡ ರಿವೋಲ್ಟ್ ಆಗ್ತದೆ. ಸೊ ದೀಸ್ ಆರ್ ಆಲ್ ದ local reasons alva. So these political causes, first thing, doctrine of lapse. You can add annexation of award in the part of the doctrine of lapse only. Okay, second thing, disrespect to the rulers, majorly Bahadur Shah II is a Mughal ruler. And third thing, loss of privileges for landlords, jamindars and princes. And fourth thing, exclusion from the high positions, civil and military examinations ke Indians anna allow ಮಾಡ್ತಾ ಇರಲಿಲ್ಲ, and they are not giving the chances. And fourth thing, erosion of the local authorities. ಅರ್ಥ ಆಯ್ತಾ? These are the 5 major points which were major causes for the political causes for the revolt. Okay na? Next one, economical causes. ಒಂದ್ಸರಿ ಮುಗಿಲಿ, ಆಮೇಲೆ ನಾನು ಟೈಮ್ ಕೊಡ್ತೀನಿ. ಫಸ್ಟ್ ರೀಸನ್ಸ್ ಕ್ಲಾರಿಟಿ ಬಂದ್ಬಿಡ್ಲಿ. ನಾವು here economical causes, first one ಯಾವುದು? Drain of wealth. ಅರ್ಥ ಆಯ್ತಾ? Because of they are giving the reasons that we are going to construct the railway. That was railway idಕ್ಕೆ support ಮಾಡ್ತೀರಿ. Second thing, postal system on law and order, all these things. But where they are getting money, we are getting by Indians only, and 1/3 ಅಲ್ಲಿ that was one part will they are getting to the Britain. ಅರ್ಥ ಆಯ್ತಾ? This was mentioned in Drain of Wealth ಎಲ್ಲಿ ಬರುತ್ತೆ ಅಲ್ಲಿ you can write that poverty and un-British rule 1901, which was written by Dadabhai Naoroji. ಅದು ಬರೀಬಹುದು. Okay, that will be some impetus ಆಗುತ್ತೆ ಆನ್ಸರ್ ರೈಟಿಂಗ್ ಗೆ. Okay, resources were extracted to the fund the British Empire with Indian revenue financing their administration and military abroad. Abroad ಅಂದ್ರೆ ಇಲ್ಲಿ ಅದನ್ನ ರೆವೆನ್ಯೂನ ಎಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ರು? ಇಂಡಿಯಾದಲ್ಲಿ. ಬಟ್ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರು? ಫಾರ್ ವಾಟ್ ಪರ್ಪಸ್ they are spending for the administration and military abroad. ಇಲ್ಲಲ್ದೆ ಇಲ್ಲಿ ಯೂಸ್ ಮಾಡ್ತಾ ಇದ್ರಲ್ವಾ, ಇಲ್ಲಿ ನೆಗ್ಲಿಜಿಬಲ್ ಪಾರ್ಟ್ ಅನ್ನ ಯೂಸ್ ಮಾಡ್ತಾ ಇದ್ರು, ಬಟ್ 1/3 ಅನ್ನ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರು? ಬ್ರಿಟಿಷ್ಗೆ, ಫಾರ್ ದ ಪರ್ಪಸ್ ಆಫ್ ದೇರ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮಿಲಿಟರಿ ಪರ್ಪಸ್. ಓಕೆ, ದಿಸ್ ಈಸ್ ದ ಮೇಜರ್ ಕಾಸ್ ಫಾರ್ ದ 1857 revolt, economic cause. Second thing, land revenue policies. Land revenue policies, this is the thing I already told that this will be the part of both political as well as the economical causes. Political causes means their position anna disturbance ಮಾಡೋದು, economical causes means their revenue na disturbance ಮಾಡೋದು. ಅರ್ಥ ಆಯ್ತಾ? ಸೊ ಅದಕ್ಕೆ ಇಲ್ಲಿ ಎರಡು ಕಡೆ ಬರ್ದಿರುವಂತದ್ದು. ಎಕ್ಸೆಸಿವ್ ಟ್ಯಾಕ್ಸೇಷನ್, ಟ್ಯಾಕ್ಸ್ ಇಸ್ ಅಂಡರ್ ಪಾರ್ಟ್ ಆಫ್ ಯಾವ್ದು ಬರುತ್ತೆ? ಎಕನಾಮಿಕ್ ಅಲ್ವಾ? ಇಟ್ ಇಸ್ ಅ ಪಾರ್ಟ್ ಆಫ್ ಎಕನಾಮಿಕ್. ದ ಪೊಸಿಷನ್ ವಿಲ್ ಬಿ ದ ಜಮೀನ್ದಾರ್, ಲ್ಯಾಂಡ್ ಲಾರ್ಡ್, ದಟ್ ವಿಲ್ ದ ಪಾರ್ಟ್ ಆಫ್ ಪೊಲಿಟಿಕಲ್ ಕಾಸಸ್. ಬರೀಬೇಕಾದ್ರೆ ಈ ತರನೇ ಇರ್ಬೇಕು ಆನ್ಸರ್. ಓಕೆ, here excessive taxation under permanent settlement, mahalwari and raitawari system, land alienation and peasantry misère. This is the major cause for economic crisis. Okay, the disturbance in the land revenue system will lead the major cause for the revolt. Okay na? Second thing. And third thing, destruction of industries. Okay, this is very important. Last 2-3 years kelidare. Okay, because of British industries, industrial revolution, Indian cottage industries completely damage ಆಗ್ತದೆ. ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ ಮೇಡ್ ಇಂಡಸ್ಟ್ರೀಸ್ ಇದಾವಲ್ವಾ, ಗುಡಿ ಕೈಗಾರಿಕೆಗಳು ಅಂತ ಕರೀತಾರೆ ಕನ್ನಡದಲ್ಲಿ. ಬುಟ್ಟಿಯನ್ನ ತಯಾರು ಮಾಡೋದು, ಬಟ್ಟೆಯನ್ನ ನೇಯ್ಗೆ ಮಾಡೋದು, ಈ ತರ ಇಂಡಸ್ಟ್ರೀಸ್ಗೆ ತುಂಬಾ ಡ್ಯಾಮೇಜ್ ಆಗ್ತಾ ಇತ್ತು. ಇದನ್ನ ನಾವು ಕಾಟೇಜ್ ಇಂಡಸ್ಟ್ರೀಸ್ ಅಂತ ಕರೀತಾರೆ. ಓಕೆ, ದ ಕಾಟೇಜ್ ಇಂಡಸ್ಟ್ರಿ ಕಂಪ್ಲೀಟ್ಲಿ ರೂಯಿನ್ಡ್ ಬೈ ದ ಬ್ರಿಟಿಷ್ ಗವರ್ಮೆಂಟ್. Okay, that made the economically vulnerable section of the Indian people. Even though India was the very rich resources, okay, but British, due to the British economic policies, that was completely ruined the cottage industries. Artha aita? Cottage matte handicrafts, that was goods ruined traditional handicrafts, leaving artisans jobless. Alva? Yavaga, what they are doing, no? When they are producing from, they are importing from the Britain to India, they are adding more tariffs to Indian government. Alva? So yavaga British inda Bharatakke yavadadru ondu vastuna ತಗೊಂಡು ಬರ್ತಾ ಇದ್ದಾರೆ ಅಂದ್ರೆ they are imposing on the more tariffs on India. Okay na? So ಏನ್ ಮಾಡ್ತಾರೆ? ಸಾರಿ, ಲೆಸ್ ಟ್ಯಾರಿಫ್ ಅನ್ನ ಇಂಪೋಸ್ ಮಾಡ್ತಾರೆ ಫಾರಿನ್ ಇಂದ ಇಲ್ಲಿಗೆ ಬರ್ಬೇಕಾದ್ರೆ. ಇಂಡಿಯಾ ಟು, if you are exporting to the foreign ಅಥವಾ British, they are importing the more tariff. That was they discouraging the Indian handicrafts.
ಇಂಡಿಯನ್ ಆರ್ಟಿಸನ್ಸ್ ಇವರನ್ನ ಡಿಸ್ಕರೇಜ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ರು ಅಂದ್ರೆ ಟ್ಯಾಕ್ಸ್ ಅನ್ನ ಏನ್ ಮಾಡ್ತಾ ಇದ್ರು, ಜಾಸ್ತಿ ಆಗ್ತಾ ಇದ್ರು. ಅರ್ಥ ಆಯ್ತಾ? ಅಂಡ್ ವಾಟ್ ಫಾರಿನ್ ಗುಡ್ಸ್ ಇದೆಯಲ್ಲ, ಫಾರಿನ್ ಗುಡ್ಸ್, ಬ್ರಿಟಿಷ್ ಗುಡ್ಸ್ ಅಥವಾ ಯುರೋಪಿಯನ್ ಗುಡ್ಸ್ ಏನಿದೆ ಅದು ಇಂಡಿಯಾಗೆ ಬರ್ಬೇಕಾದ್ರೆ ಅದರ ಮೇಲೆ ಸಬ್ಸಿಡೀಸ್ ಅನ್ನ, ಅದರ ಮೇಲೆ ಅಮೌಂಟ್ ಕಡಿಮೆ ಕೊಡ್ತಾ ಇದ್ರು. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಒಂದು ಪೆನ್ ಇದೆ ಅಂತ ಇಟ್ಕೊಳ್ಳಿ, ಒಂದು ಬುಟ್ಟಿನೇ ಇದೆ ಅಂತ ಇಟ್ಕೊಳ್ಳಿ, ಇಟ್ ಲುಕ್ಸ್ ಲೈಕ್ ಬೋತ್ ಅಂಡ್ ಇಂಡಿಯನ್ ನಲ್ಲಿ ತಯಾರಾಗಿರೋದಕ್ಕೆ ಫಾರಿನ್ ನಲ್ಲಿ ತಯಾರಾಗಿರೋದಕ್ಕೆ ಇಟ್ ಲುಕ್ಸ್ ಲೈಕ್ ಬೋತ್ ಸೇಮ್. ಬಟ್ ಇಫ್ ದ ಬ್ರಾಂಡೆಡ್ ವಾಸ್ ಫ್ರಮ್ ಬ್ರಿಟನ್ ಅಂತ ಬಂತು ಅಂತ ಹೇಳಿದ್ರೆ ದಟ್ ವಿಲ್ ಬಿ ಲೆಸ್ ಕಾಸ್ಟ್. And sometimes the British was forcefully, they are telling that Indian people, you have to purchase only this one. Artha aita? That takes place in Britain alle ಒಂದು ಇನ್ಸಿಡೆಂಟ್ ಆಗುತ್ತೆ. ಏನು ಅಂತ ಹೇಳಿದ್ರೆ, ಒಂದು ಕರ್ಚೀಫ್ ಇದೆಯಲ್ಲ, ಇಂಡಿಯನ್ ಕರ್ಚೀಫ್ ತುಂಬಾ ಸಾಫ್ಟ್ ಆಗಿರ್ತದೆ, ಕಾಟನ್ ತುಂಬಾ ಸ್ಮೂತ್ ನಮ್ಮ ಇಂಡಿಯನ್ ಕರ್ಚೀಫ್. ಒಂದು ಕರ್ಚೀಫ್ ಮೇಲೆ ಫಾರ್ ಎಕ್ಸಾಂಪಲ್ ಇಫ್ ದ ಕರ್ಚೀಫ್ ವಾಸ್ 2 rupees ಅಂತ ಹೇಳಿದ್ರೆ ದೇರ್ ಟ್ಯಾಕ್ಸಸ್ ದೇ ಆರ್ ಆಡಿಂಗ್ ಮೋರ್ ದೆನ್ 100 times. ಅರ್ಥ ಆಯ್ತಾ? 100 times ಅಂತ ಹೇಳಿದ್ರೆ 2 ರೂಪಾಯಿ ಇರೋದು 20 ರೂಪಾಯಿ ಮಾಡ್ತಾ ಇದ್ರು ಖರ್ಚೀಫು. ಈವನ್ ಆ 20 ರೂಪಾಯಿ ಖರ್ಚೀಫ್ ಅನ್ನ ಯಾರಾದ್ರೂ ಇಫ್ ಎನಿ ಒನ್ ಪರ್ಚೇಸ್ಡ್ ಇನ್ ಬ್ರಿಟನ್ ಯೂಸ್ ಮಾಡ್ತಾ ಇದಾರೆ ಅಂದ್ರೆ ದ ಬ್ರಿಟನ್ ಗವರ್ಮೆಂಟ್ ವಾಸ್ ಇಂಪೋಸಿಂಗ್ ದ ಫೈನ್ ಆನ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ಅರ್ಥ ಆಯ್ತಾ? ಕರ್ಚೀಫ್ ಅನ್ನ ಯೂಸ್ ಮಾಡ್ತಾ ಇದ್ರು ಕೂಡ ಇಂಡಿಯನ್ ಕರ್ಚೀಫ್ ಅನ್ನ ಬ್ರಿಟಿಷ್ನವ್ರು ಏನಾದ್ರು ಅಲ್ಲಿ ಯಾರಾದ್ರೂ ಈವೆನ್ ದೋ ಅವರು ಟ್ಯಾರಿಫ್ ಅನ್ನ ಹಾಕಿದ್ರು ಬಳಸ್ತಾ ಇದ್ರು ಅಂತ ಇಟ್ಕೊಳ್ಳಿ, ಅವಾಗ ಬ್ರಿಟಿಷ್ ಗವರ್ಮೆಂಟ್ ಏನ್ ಮಾಡ್ತಾ ಇತ್ತು, ಅಲ್ಲಿ ಅವ್ರಿಗೆ ಫೈನ್ ಆಗ್ತಾ ಇದ್ರು. These are all the very important thing that was how economically they are discouraged the Indian handicrafts ಆಗಿರ್ಬೋದು. ಅಥವಾ ಅದೇನಾಗುತ್ತೆ ಅಂತ ಹೇಳಿದ್ರೆ ಫರ್ದರ್ ಇಟ್ ಮೂವ್ ಟು ದ ಜಾಬ್ಲೆಸ್ ಗ್ರೋತ್ ಅಲ್ವಾ? ಗ್ರೋತ್ ಕಾಣಿಸುತ್ತೆ ಬಟ್ ಜಾಬ್ ಇದೆಯಾ? ಇಲ್ಲ. ಅರ್ಥ ಆಯ್ತಾ? ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಸೊ ಅನ್ಎಂಪ್ಲಾಯ್ಮೆಂಟ್ ಆಗುತ್ತೆ. ದಿಸ್ ಈಸ್ ದ ಥರ್ಡ್ ಥಿಂಗ್. ಅಂಡ್ ಇಂಡಿಯಾ ಡಿಪೆಂಡೆಂಟ್ ಆನ್ ದ ಬ್ರಿಟಿಷ್ ಇಂಪೋರ್ಟ್ಸ್. ಯಾವಾಗ ಇಲ್ಲಿ ಡಿಸ್ಕರೇಜ್ ಮಾಡ್ತಾರೆ ಆಬ್ವಿಯಸ್ಲಿ ಅವಾಗ ತಗೊಳ್ಳೇಬೇಕು. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಸಿಂಪಲ್ ಹೇಳ್ತೀನಿ, ಪೆಟ್ರೋಲ್ ಇದೆ, ನಾವೇ ಪೆಟ್ರೋಲ್ ಇವಾಗ ಇಂಪೋರ್ಟ್ ಮಾಡ್ಕೊಳ್ಳೋದಿಲ್ಲ, ಇಂಡಿಯಾದಲ್ಲೇ ಪೆಟ್ರೋಲ್ ಅನ್ನ ನಾವು ತಯಾರು ಮಾಡ್ತಾ ಇದೀವಿ ಆನ್ ದ ಕ್ರೂಡ್ ಆಯಿಲ್, ಇದರಲ್ಲಿ ಪೆಟ್ರೋಲ್ ಡೀಸೆಲ್ ಇದನ್ನೆಲ್ಲ ಕೂಡ ನಾನು. ಬಟ್ ಸಡನ್ಲಿ ಇಯರ್ ಫಾರ್ ಎಕ್ಸಾಂಪಲ್ ಬ್ರಿಟಿಷ್ ಅವರು ರೂಲ್ ಮಾಡ್ತಾ ಇದ್ದಾರೆ. ಬ್ರಿಟಿಷ್ ಸೇಸ್ ದಟ್ ಡೋಂಟ್ ಈ ಪೆಟ್ರೋಲ್ ಅನ್ನ ಬಳಸ್ಕೋಬಾರ್ದು, ಅದರ್ವೈಸ್ ದೇ ಆರ್ ಇಂಪೋಸಿಂಗ್ ಮೋರ್ ಟ್ಯಾಕ್ಸ್. ಫಾರ್ ಎಕ್ಸಾಂಪಲ್ 1 ಲೀಟರ್ 1 ರೂಪಾಯಿ ಇತ್ತು ಅಂತ ಹೇಳಿದ್ರೆ ಇಫ್ ಯು ಆರ್ ಇಂಪೋಸಿಂಗ್ 2 rupees ಟ್ಯಾಕ್ಸ್ ಅಂದ್ರೆ 3 rupees ಇತ್ತೆ ಪೆಟ್ರೋಲ್, 1 ಲೀಟರ್ ಪೆಟ್ರೋಲ್ ಅಂದ್ರೆ ಬ್ರಿಟಿಷ್ ಇಂದ ಬರುವಂತ ಪೆಟ್ರೋಲ್ 1 ರೂಪಾಯಿ ಇರುತ್ತೆ, ಇಲ್ಲಿರುವಂತ ಅದು ಎಷ್ಟಿರುತ್ತೆ 3 ರೂಪಾಯಿ ಆಯ್ತು ಅಂತ ಹೇಳಿದ್ರೆ ಯಾರು ತಗೊಳ್ತಾರೆ? ನೋ ಒನ್ ವಿಲ್ ಗೋಯಿಂಗ್ ಟು ಪರ್ಚೇಸ್. ದೇ ಆರ್ ಮೂವಿಂಗ್ ಟು ದ, ಫಾರ್ ಎಕ್ಸಾಂಪಲ್ ಸಿಂಪಲ್ ತಗೊಳ್ಳಿ, ಎಷ್ಟು ಜನರ ಹತ್ರ ಚೈನಾ ಸೆಟ್ ಮೊಬೈಲ್ಸ್ ಇದೆ ಹೇಳಿ, ಎಷ್ಟು ಜನರ ಹತ್ರ ಇಂಡಿಯನ್ ಸೆಟ್ ಮೊಬೈಲ್ಸ್ ಇದೆ ಹೇಳಿ, ಎಷ್ಟು ಜನರ ಹತ್ರ ಕಾಸ್ಟ್ಲಿ ದಟ್ ವಾಸ್ ಐ ಆಮ್ ಟೆಲ್ಲಿಂಗ್ ದಟ್ ಮೇಡ್ ಇನ್ ಇಂಡಿಯಾದೇ ಯೂಸ್ ಮಾಡ್ತಾರ? ಇಲ್ಲ. ಯಾವಾಗ ಅಂತ ಹೇಳಿದ್ರೆ ವೆನ್ ಚೀಪ್ ಏನಿರ್ತದೋ ದಟ್ ವಾಸ್ ಸಿಂಪಲ್ ಆಗಿ ಯಾವ್ದು ಬೇಗ ನಮಗೆ ಸಿಗುತ್ತೆ ದಟ್ ವಾಸ್ ಇನ್ ಚೀಪ್ ಮೋಡ್. ಯಾವ್ದು ಸಿಗುತ್ತೋ ವಿ ಆರ್ ಡಿಪೆಂಡಿಂಗ್ ಬಿಕಾಸ್ ಇಂಡಿಯಾ ಇಸ್ ಮಿಡಲ್ ಕ್ಲಾಸ್ ಅಂತ ಬಂದಾಗ ದೇ ಆರ್ ಟ್ರೈಂಗ್ ಟು ಮೂವ್ ಟು ದ. ಫಾರ್ ಎಕ್ಸಾಂಪಲ್ ಕ್ಲಾತ್ಸ್ ಅಷ್ಟೇ. ಫಾರ್ ಎಕ್ಸಾಂಪಲ್ ಇವಾಗೆಲ್ಲ ನೀವು ಬಟ್ಟೆ ತಗೊಳಕ್ ಹೋಗ್ತೀರಾ, ಏನ್ ಮಾಡ್ತಾರೆ? 1000 rupees ಅಂದ್ರೆ ತಗೊಳ್ತಾರ? ತಗೊಳ್ಳಲ್ಲ. ಸೇಮ್ ಇದು ಹೊರಗಡೆ ಬಂದಾಗ ಇಲ್ಲ 300 ಇದು ಸೇಮ್ ಬ್ರ್ಯಾಂಡ್ ಅಂತ ಹೇಳಿದ್ರೆ ವಾಟ್ ದೇ ವಿಲ್ ಡು? ಓನ್ಲಿ ದ ಮೇಡ್ ಇನ್ ಇಂಡಿಯಾ ಅಥವಾ ಮೇಡ್ ಇನ್ ಬ್ರಿಟನ್ ಮಾತ್ರ ಚೇಂಜಸ್ ಆಗ್ತದೆ. ಅರ್ಥ ಆಯ್ತಾ? ಸೊ ಆ ಕಡೆ ಖುಷಿ ಆಗ್ತದೆ. ಓಕೆ, ನೆಕ್ಸ್ಟ್ ಒನ್ ಅಗ್ರಿಕಲ್ಚರ್ ಎಕ್ಸ್ಪ್ಲಾಯ್ಟೇಷನ್. ಇದು ಆಲ್ರೆಡಿ ಹೇಳಿದೆ. ಓಕೆ, ಇಲ್ಲಿ ಎಕ್ಸ್ಟ್ರಾ ಏನು ಅಂದ್ರೆ ಓಪಿಯಂ ಕೂಡ ಸೇರಿಸಿದೆ. ಓಕೆ, ಒಂದು ಇಂಡಿಗೋ, ಫೋರ್ಸ್ ಟು ಕಲ್ಟಿವೇಶನ್ ಕಾಟನ್, ಇಂಡಿಗೋ ಅಂಡ್ ಓಪಿಯಂ. ಓಕೆನಾ? ಸಿ ಕಾಟನ್ ಇಸ್ that was not much more dangerous because ಯಾಕೆ ಅಂತ ಹೇಳಿದ್ರೆ ಯುರೋಪ್ ಅಲ್ಲಿ ಮಾಡಿದ್ರು ಕೂಡ ಇಂಡಿಯಾದಲ್ಲಿ ಸ್ಪಿನ್ನಿಂಗ್ ಮತ್ತೆ ಜೆನ್ನಿಂಗ್ ದಟ್ ವಾಸ್ ಕಾಟನ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಟೆಕ್ನಿಕ್ಸ್ ಅದು, ಆ ಮೆಥಡ್ಸ್ ಅನ್ನ ಯಾವುದೇ ಕಾರಣಕ್ಕೂ ಕೂಡ ಬ್ರಿಟಿಷ್ನವ್ರು ಕಾಪಿ ಮಾಡಕ್ ಆಗ್ತಾ ಇರ್ಲಿಲ್ಲ. ಅಂಡ್ ಈವನ್ ವಾಟ್ ದೇ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ದ ಫ್ಯಾಕ್ಟ್ರೀಸ್ that was less quality than the Indian handmade. That is why they can't able to completely replace the cotton industries. ಇದು ಈ ಕಾರಣಕ್ಕೋಸ್ಕರನೇ ಕಾಟನ್ ಇಂಡಸ್ಟ್ರೀಸ್ ಅನ್ನ ಏನೇ ಮಾಡಿದ್ರು ಕೂಡ ಫಾರಿನ್ಗೆ ಇಂಡಿಯಾಗೆ ಕಂಪೇರ್ ಮಾಡಕ್ ಬಂದಾಗ ಇಂಡಿಯನ್ ಕಾಟನ್ ಏನ್ ತಯಾರಾಗ್ತಾ ಇತ್ತು, ಬಟ್ಟೆ ತಯಾರಾಗ್ತಾ ಇತ್ತು, ಅದನ್ನ ರೀಪ್ಲೇಸ್ ಮಾಡಕ್ಕೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಂದ್ರು ಕೂಡ ಆಗ್ತಾ ಇರ್ಲಿಲ್ಲ. ದಿಸ್ ಇಸ್ ದ ಮೇಜರ್ ರೀಸನ್. ಅರ್ಥ ಆಯ್ತಾ? ಅಂಡ್ ದಟ್ ಇಸ್ ವೈ ಇಲ್ಲಿ ಆಡ್ ಮಾಡಕ್ ಹೋಗಿಲ್ಲ. ಇಲ್ಲಿ ಇಂಡಿಗೋ ಅಂಡ್ ಓಪಿಯಂ has caused the famines and food shortages with severe oppression of indigo farmers. ಇದಾದ್ಮೇಲೆ 1857 after just 2-3 years the indigo revolt start ಆಗುತ್ತೆ. Actually indigo revolt has been started 1855 ಇಂದಾನೆ ಬರುತ್ತೆ, but originally it become more explosive after the 1857 revolt. ಇದಾದ್ಮೇಲೆ ಎಕ್ಸ್ಟ್ರಾ that was boost ಮಾಡುತ್ತೆ ಇದು. ಅರ್ಥ ಆಯ್ತಾ? So that was agriculture exploitation. This is a part of economical
causes. And widespread poverty. Okay, widespread poverty means traditional workers faced unemployment as a British goods dominated the market and deepening the rural and urban distress. ಅರ್ಥ ಆಯ್ತಾ? ಯಾಕೆಂದ್ರೆ ಬೇಸಿಕ್ ನೀಡ್ಸ್ ಮೇಲೆ ಕಾಸ್ಟ್ ಜಾಸ್ತಿ ಆಯ್ತಂದ್ರೆ ತಗೊಳ್ಳೇಬೇಕಾಗ್ತದೆ. ತಗೊಳ್ಳಾಗ ಏನಾಗ್ತದೆ, ಪಾವರ್ಟಿ ಜಾಸ್ತಿ ಆಗ್ತದೆ. ಫಾರ್ ಎಕ್ಸಾಂಪಲ್, ರೈಸ್ ಇದೆ, 1 kg ರೈಸು, ಫಾರ್ ಎಕ್ಸಾಂಪಲ್ ವೆನ್ ಇಂಡಿಯಾ ಗ್ರೋ ಮಾಡ್ತಾ ಇದೆ ಅಂದಾಗ 1 kg ರೈಸು ಫಾರ್ ಎಕ್ಸಾಂಪಲ್ 20 rupees ಇತ್ತು. ವೆನ್ ಆಫ್ಟರ್ ದಿಸ್ ಒನ್ ಬ್ರಿಟಿಷ್ ಅಗ್ರಿಕಲ್ಚರ್ ಎಕ್ಸ್ಪ್ಲೈಟೇಷನ್ ಆದ್ಮೇಲೆ, ಈ ಒಂದು ಪಾಲಿಸೀಸ್ ತಂದ್ಮೇಲೆ 1 kg ರೈಸ್ 30 ರೂಪಾಯಿ ಆಗುತ್ತೆ. 1 kg ರೈಸ್ 30 ಆಯ್ತು ಅಂದ್ಬಿಟ್ಟು ತಿನ್ನೋದು ಬಿಟ್ಬಿಡ್ತಾರ? ತಿನ್ಲೇಬೇಕು. ಅರ್ಥ ಆಯ್ತಾ? ಸಿ, ಯಾವಾಗ 30 rupees ಆಗುತ್ತೆ ಅವಾಗ ಏನಾಗುತ್ತೆ, ಪಾವರ್ಟಿ ಜಾಸ್ತಿ ಆಗುತ್ತೆ. ದಟ್ ವಾಸ್ ಕಾಮನ್ ಥಿಂಗ್ ಅಲ್ವಾ? ಪಾವರ್ಟಿ ಜಾಸ್ತಿ ಆಗ್ಲೇ ಆಗುತ್ತೆ. ದಿಸ್ ವಾಸ್ ವೈಡ್ ಸ್ಪ್ರೆಡ್ ಪಾವರ್ಟಿ ಇನ್ಕ್ರೀಸ್ ಆಗುತ್ತೆ. ಅಂಡ್ ಫೆಮೈನ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫೆಮೈನ್ಸ್ ಕೂಡ ಒನ್ ಆಫ್ ದಿ ಮೇಜರ್ ಎಕನಾಮಿಕ್ ಕಾಸಸ್. ಯಾಕೆ ಅಂದ್ರೆ ಫೆಮೈನ್ಸ್ ಟೈಮ್ ಅಲ್ಲಿ ಬ್ರಿಟಿಷ್ ಅವರು ಯಾವುದೇ ಸಿಂಪತಿ, ದೇ ಡಿಂಟ್ ಯೂಸ್ ದ ಸಿಂಪತಿ ಎಂಪತಿ ಥಿಂಗ್ಸ್. ಅರ್ಥ ಆಯ್ತಾ? ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಇಲ್ಲಿ ಬ್ರಿಟಿಷ್ ಅವರಲ್ಲಿ ಇಂಡಿಯನ್ ಗವರ್ಮೆಂಟ್ ದೇ ಆರ್ ಫೇಸಿಂಗ್ ಡಿಸ್ಟ್ರೆಸ್ ಫೆಮೈನ್ಸ್. ದ ಬ್ರಿಟಿಷ್ ಗವರ್ಮೆಂಟ್ ಇನ್ ಇಂಡಿಯಾ ದೇ ಆರ್ ಅಲೋಕೇಟಿಂಗ್ ಫಾರ್ ದ ಸಮ್ ಇದನ್ನ ಏನಂತ ಹೇಳಿದ್ರೆ ರಾಜ್ ದರ್ಬಾರ್ ಅಂತ ಕರೀತಾರೆ. ಓಕೆ, 1911 ದರ್ಬಾರ್ ಅಂತ, ಡೆಲ್ಲಿ ದರ್ಬಾರ್ ಅಂತ ಕರೀತಾರೆ ನೋಡಿ, ಡೆಲ್ಲಿ ದರ್ಬಾರ್. ದೇ ಆರ್ ಲೈಕ್ ಹೆಂಗೆ ಅಂತ ಹೇಳಿದ್ರೆ, ಊಟ ತಿನ್ನೋದಕ್ಕೆ ಊಟ ಇಲ್ಲ ಅಂತ ಹೇಳಿದ್ರೆ ಊರಲ್ಲಿ ಹಬ್ಬ ಮಾಡ್ತಿರುತ್ತೆ. ಅರ್ಥ ಆಯ್ತಾ? ಸೊ ಆ ತರ ಬ್ರಿಟಿಷ್ ಗವರ್ಮೆಂಟ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈವನ್ ಇಂಡಿಯಾ ವಾಸ್ ಫೇಸಿಂಗ್ ವೆರಿ ಡಿಸಾಸ್ಟರ್ ಫೆಮೈನ್ಸ್. ತುಂಬಾ ಇದಿರ್ತದೆ. ಓಕೆನಾ? ಗಂಜಿ ಕೇಂದ್ರಗಳು ಇರ್ತದೆ, ಏನು ಇರಲ್ಲ, ಅಲ್ಲಿ ಊಟ ಸಪ್ಲೈ ಇರೋದಿಲ್ಲ, ತುಂಬಾ ಜನ ಸತ್ತೋಗ್ತಾರೆ ಬಿಕಾಸ್ ಆಫ್ ದಿ ಫೆಮೈನ್. ಓಕೆ, ಬಟ್ ಬ್ರಿಟಿಷ್ ನೆವರ್ ಬಾದರ್ಡ್ ಅಬೌಟ್, ಬಿಕಾಸ್ ಯಾಕೆ ಅಂದ್ರೆ ಓನ್ ಬ್ಲಡ್ ಅಲ್ಲ. ಓನ್ ಬ್ಲಡ್ ಇದ್ರೆ ಅದು ಹ್ಯುಮ್ಯಾನಿಟಿ ಇರುತ್ತೆ, ದೆನ್ ಮೊರಲ್ ವ್ಯಾಲ್ಯೂಸ್ ಬರುತ್ತೆ. ಸಿಂಪತಿ ಎಂಪತಿ ಬರೋದು ಯಾವಾಗ ಅಂತ ಹೇಳಿದ್ರೆ ಆ ಜೀನ್ ಇರಬೇಕು, ಅಥವಾ ಬ್ಲಡ್ ಅಲ್ಲಿ ಇರಬೇಕು, ಅಥವಾ ಆ ಮನೆಯಿಂದ ಬಂದಿರ್ಬೇಕು ಅಲ್ವಾ? ದೇ ಆರ್ ಫಾರಿನ್ ಬ್ಲಡ್. ಹೌ ದೇ ಕ್ಯಾನ್ ಮೊರಲ್ ವ್ಯಾಲ್ಯೂಸ್, ಹೌ ದೇ ಕ್ಯಾನ್ ಇನ್ಕಲ್ಕೇಟ್? ಆಗುತ್ತಾ? ಆಗಲ್ಲ. This was the one more thing. Famines was cash crops and heavy taxation led to food scarcity and frequent famines. ಅರ್ಥ ಆಯ್ತಾ? ಮೊದಲು ಬರಗಾಲ ಬಂದ್ರು ಕೂಡ because they are producing food crops, but now what they have done from 1860s, they have replaced food crops into commercial crops. These commercial crops made the scarcity of the food. ಅರ್ಥ ಆಯ್ತಾ? ಯಾವಾಗ ಸ್ಕೇರ್ಸಿಟಿ ಬರುತ್ತೆ, ವೆನ್ ಫ್ರೀಕ್ವೆಂಟ್ ಫೆಮೈನ್ಸ್ ಬಂದಾಗ ಫುಡ್ ಇರ್ತಾ, ಮೊದಲು ಫೆಮೈನ್ ಬರ್ತಾ ಇತ್ತು, ಆದ್ರೆ ಅವಾಗ ತಿನ್ನೋದಕ್ಕೆ ಊಟ ಇರ್ತಾ ಇತ್ತು. ಬಿಕಾಸ್ ಎವ್ರಿ ಒನ್ ಫಾರ್ಮರ್ಸ್ ಆರ್ ಗೋಯಿಂಗ್ ಫಾರ್ ದ ಫುಡ್ ಕ್ರಾಪ್ಸ್ ಓನ್ಲಿ ನೋ. ಓಕೆನಾ? ಒನ್ಸ್ ಬ್ರಿಟಿಷ್ ಫೋರ್ಸಬಲಿ ದೇ ಹ್ಯಾವ್ ಚೇಂಜಿಂಗ್ ದ ಫುಡ್ ಕ್ರಾಪ್ಸ್ ಇಂಟು ಕಮರ್ಷಿಯಲ್ ಕ್ರಾಪ್ಸ್, ನೌ ಇಟ್ ವಿಲ್ ಇಂಪ್ಯಾಕ್ಟ್ ಆನ್ ಡ್ಯೂರಿಂಗ್ ಫ್ರೀಕ್ವೆಂಟ್ ಫೆಮೈನ್ಸ್. ಫೆಮೈನ್ಸ್ ಟೈಮ್ ಅಲ್ಲಿ ತುಂಬಾ ತೊಂದರೆ ಮಾಡ್ತದೆ. ಅರ್ಥ ಆಯ್ತಾ? ಸೊ ಇದು ಎಕನಾಮಿಕಲ್ ಕಾಸಸ್. Now, what is the social causes? Okay, ನೀವು ಪಾಯಿಂಟ್ಸ್ ಬರೀಬೇಕಾದ್ರೆ there should be very important. What are the political causes and what are the economical causes? What are the social causes? Okay, na? This is very important because evaluator will going to see. If they didn't ask this specifically, if the general question, what are the causes for the social? I mean, 1857 revolt means you have to pick 3 political, 3 economical, 3 social. This is the structure. If you have written 9 points or 8 points, if the question is 12.5 marks, the question is only the causes for the 1857 revolt. If you have given the 8 to 9 points, then you have to make the points like 3 political, 3 economical, 3 social, and 1 or 2 administrative causes. That will be the very important. Okay. Otherwise, if you have given all political causes or all economical causes, you will get very 1 or 2 marks less. Alva. These are the logics. ಟೆಕ್ನಿಕ್ಸ್ ಇದೆ. ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡ್ಬೇಕಾದ್ರೆ ಏನ್ ಯೂಸ್ ಮಾಡ್ಬೇಕು, ಎಕ್ಸಾಮ್ ಅಲ್ಲಿ ಯಾವ ತರ ನಮ್ಮ ಇದನ್ನ ಸಕ್ಸಸ್ ಆಗೋದಕ್ಕೆ ಬೇಕಾಗಿರೋದು ಅಂತ ಹೇಳಿದ್ರೆ ಈ ತರ ಇರ್ಬೇಕು ಅಂತ. ಕೆಲವರು ಕೇಳ್ತಾರೆ, ಸರ್ ಟಾಪರ್ಸ್ ದೇ ಆರ್ ಗೋಯಿಂಗ್ ಟು ಗೆಟ್ ದ ಮೋರ್ ಮಾರ್ಕ್ಸ್ ಅಂಡ್ ವಾಟ್ ವೈ ಸಮ್ ಪೀಪಲ್ ಆರ್ ಈವನ್ ದೋ ದೇ ಆರ್ ಪ್ರಿಪೇರಿಂಗ್ ಫಾರ್ 6 years 10 years ದೇ ಆರ್ ನಾಟ್ ಏಬಲ್ ಟು ಗೆಟ್ ಅಂದ್ರೆ ದೀಸ್ ಆರ್ ದ ಲಾಜಿಕ್ಸ್. ದ ಕ್ವಶನ್ ಇಸ್ ಕಾಮನ್ ಫಾರ್ ಬೋತ್ ದ ಪರ್ಸನ್, ಬಟ್ what are the execution part we didn't know is, for example, topper is executing like this: 3 points from economical, 3 points from political, and 3 points from administration, and 3 points from social. Artha aita? That is why he is getting the more marks. Artha aita? Why? Second part B, the person, he has written more than, for example, you 8 points ಬರ್ದಿರ್ತಾರೆ, and one guy who has filed, no, he is going to write 12 points also. 12 ಪಾಯಿಂಟ್ ಬರ್ದಿರ್ತಾನೆ. ಬಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಈ ಡಿಂಟ್ ರೇಟೆಡ್ ಇನ್ ಮಲ್ಟಿ ಡೈರೆಕ್ಷನಲ್ ವೇ. ಮಲ್ಟಿ ಡೈರೆಕ್ಷನಲ್ ಅಂದ್ರೆ ಎಲ್ಲ ಇರ್ಬೇಕು. ಅರ್ಥ ಆಯ್ತಾ? ಯಾಕೆ ಅಂತ ಹೇಳಿದ್ರೆ, ಊಟ ಮಾಡ್ಬೇಕಾದ್ರೆ ಬರೀ ಮುದ್ದೆ ತಿಂದ್ರೆ ಬಾಡಿಗೆ
ಸಾಕಾಗಲ್ಲ. ಬರೀ ರೈಸ್ ತಿಂದ್ರೆ ಬಾಡಿಗೆ ನ್ಯೂಟ್ರಿಯೆಂಟ್ ಸಾಕಾಗಲ್ಲ. ಬರೀ ನೀವು ಬೇರೆ ಏನಾದ್ರು ತಿಂದ್ರೆ ಸಾಕಾಗಲ್ಲ. ಊಟ ಆದ್ಮೇಲೆ ಏನಿರ್ಬೇಕು? ಇಟ್ ಶುಡ್ ಕವರ್ ಆಲ್ ದ ನ್ಯೂಟ್ರಿಯೆಂಟ್ಸ್. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಕ್ಯಾಲ್ಸಿಯಂ ಇರಬೇಕು, ವಿಟಮಿನ್ಸ್ ಇರಬೇಕು, ಅಥವಾ ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ಫ್ಯಾಟ್ ಇರಬೇಕು ಅಲ್ವಾ? ಆಲ್ ಇದ್ರೆ ಏನಾಗುತ್ತೆ? ಹೆಲ್ತಿ ಇರುತ್ತೆ ಬಾಡಿ. ಅದೇ ತರ ಎಕ್ಸಾಮಿನೇಷನ್ ಆನ್ಸರ್ ಮಾಡ್ಬೇಕಾದ್ರೆ ಯುವರ್ ಆನ್ಸರ್ ಶುಡ್ ಬಿ ಮಲ್ಟಿ ಡೈರೆಕ್ಷನಲ್. ಅರ್ಥ ಆಯ್ತಾ? ಒಂದ್ಸೇ ನೀವು ಸ್ಯಾಟರ್ಡೆ ಟೆಸ್ಟ್ ಬರೆದಾಗ ನಾನು ಅದನ್ನ ಎವ್ಯಾಲ್ಯೂಯೇಟ್ ಮಾಡ್ಬೇಕಾದ್ರೆ ನಾನು ಹೇಳ್ತೀನಿ ಯಾಕೆ ಇದಕ್ಕೆ ನಾನು ಮಾರ್ಕ್ಸ್ ಕೊಟ್ಟಿದ್ದೀನಿ, ಯಾಕೆ ಕೊಟ್ಟಿಲ್ಲ ಅಂತ ನಾನು ತೋರಿಸ್ತೀನಿ. ನಾವು ಸೋಷಿಯಲ್ ಕಾಸಸ್. ರೇಷಿಯಲ್ ಡಿಸ್ಕ್ರಿಮಿನೇಷನ್ ಇದು ವೆರಿ ಇಂಪಾರ್ಟೆಂಟ್. ವೈಟು ಬ್ಲ್ಯಾಕ್ ಅಲ್ವಾ? ಇದು ಗಾಂಧೀಜಿ, ಈವನ್ ಗಾಂಧೀಜಿ ಆಲ್ಸೋ ಎಕ್ಸ್ಪೀರಿಯನ್ಸ್ಡ್ ಅಲ್ವಾ? ಗಾಂಧೀಜಿ ಟ್ರೈನಲ್ಲಿ ಹೋಗ್ತಾ ಇದ್ರಂತೆ, ಪಾಪ ಅವ್ರ ಮೊದಲೇ ಕಡಿಮೆ ವೆಯ್ಟ್ ಇದ್ದಿದ್ದು ಅಲ್ವಾ? ಎಷ್ಟು ಕೆಜಿ? 34 kg ಇದ್ರೇನ? ಏನ್ ಮಾಡಿದ್ರು ಅಂದ್ರೆ ಹೋಗ್ತಾ ಇರ್ಬೇಕಾದ್ರೆ ಈ ಕಂಪಾರ್ಟ್ಮೆಂಟ್ ಬರೀ ಓನ್ಲಿ ಫಾರ್ ಇಂಗ್ಲಿಷ್ ಅಥವಾ ವೈಟ್ ಪೀಪಲ್ ಮಾತ್ರ ಇರೋದು. ಟು ಗೋ ಔಟ್ ಅಂದ್ರೆ ನೋ ಐ ವಾಂಟ್ ಅಂತಾರೆ, ತೆಗೆದ್ಬಿಟ್ಟು ಬಿಸಾಕ್ಬಿಡ್ತಾರೆ. ರೈಲ್ವೆ ಸ್ಟೇಷನ್ ಅಲ್ಲಿ ಆಚೆ ಬಿಸಾಕ್ತಾರೆ. ಈ ಗಾಂಧೀಜಿ ಅವರಿಗೆ ಒಂದು ಏನ್ ಗೊತ್ತಾ? ಏನಾದ್ರೂ ಯಾರಾದ್ರೂ ಒಂದ್ಸರಿ ಏನಾದ್ರೂ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ಅವ್ರನ್ನ ಸರ್ವನಾಶ ಮಾಡೋರ್ಗೂ ಬಿಡಲ್ಲ. ದಟ್ ಈಸ್ ವೈ ಈ ಯೂಸ್ಡ್ 3 weapons: ನಾನ್ ವೈಲೆನ್ಸ್, ಟ್ರೂತ್, ಮತ್ತೆ ಇನ್ನೊಂದು ಯಾವ್ದು? ಟ್ರೂತ್ ಮತ್ತೆ ನಾನ್ ವೈಲೆನ್ಸ್ ಕಾಮನ್ ಥಿಂಗ್. ಇನ್ನೊಂದು ಯಾವ್ದು ಹೇಳಿ? ಡೆಡಿಕೇಟಿವ್. ಒಂದ್ ಸಲಿ ಉಪವಾಸ ಕೂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಇಂಟರ್ನಲ್ಲಿ ನಾನು ಎದ್ದೇಳ್ಬೇಕು ಅಂತ ಡಿಸೈಡ್ ಆಗೋವರೆಗೂ ಎದ್ದೇಳ್ತಾ ಇರ್ಲಿಲ್ಲ. ಮೋರ್ ಡೆಡಿಕೇಟಿವ್. ಒಂದ್ ಸರಿ ಫಿಕ್ಸ್ ಆಗ್ಬಿಟ್ರೆ ಅಂದ್ರೆ ಮುಗಿದ್ ಕತೆ. ದಟ್ ಈಸ್ ವೈ ಈವನ್ 1937 ಸುಭಾಷ್ ಚಂದ್ರ ಬೋಸ್ ವಿನ್ ಆದ್ರೂ ಕೂಡ ಅವ್ರು ಏನ್ ಮಾಡಿದ್ರು ಅಂದ್ರೆ ಅವರು ರಾಜೀನಾಮೆ ಕೊಡೋರ್ಗೂ ಬಿಟ್ಟಿಲ್ಲ. ಈ ಪಬ್ಲಿಕ್ಲಿ ಡಿಂಟ್ ಶೋನ್ ದಟ್ ಒನ್. ಪಬ್ಲಿಕ್ಲಿ ಅವರು ವಾಪಸ್ ತೋರಿಸ್ಲಿಲ್ಲ, ಬಟ್ ಇಂಟರ್ನಲ್ ಗೊತ್ತಿತ್ತು ಅವ್ರಿಗೆ ಏನ್ ಮಾಡಿದ್ರೆ ಆಗುತ್ತೆ ಅಂತ. ಸೆಕೆಂಡ್ ಥಿಂಗ್, ಏನು ಮಾಡ್ತಾ ಇರ್ಲಿಲ್ಲ. ಯಾವಾಗಾದ್ರೂ ಏನಾದ್ರೂ ಜಾಸ್ತಿ ಬ್ರಿಟಿಷ್ನವ್ರು ಇದ್ ಮಾಡಿದ್ರು ಅಂದ್ರೆ ಉಪವಾಸ ಕೂತ್ಕೊಳ್ಳೋದಷ್ಟೇ. ಈ ಹಿಮ್ಸೆಲ್ಫ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಆ ಒಂದು ಇದನ್ನ ತೋರಿಸ್ತಾ ಇದ್ರು, ಇನ್ನೇನ್ ಜಗಳ ಮಾಡ್ತಾ ಇಲ್ಲ, ಗಲಾಟೆ ಮಾಡ್ತಾ ಇಲ್ಲ. ಬಿಕಾಸ್ ಯಾಕಂದ್ರೆ ಈ ಫಾಲೋಡ್ ದ ಕಂಪ್ಲೀಟ್ಲಿ ದ ಬುದ್ಧಿಸಮ್ ಪಾಲಿಸೀಸ್. ಅಹಿಂಸಾ ಭಾವನೆಯನ್ನ, ನಾನ್ ವೈಲೆಂಟ್ ಅನ್ನ ಇದ್ ಮಾಡ್ಕೊಂಡ್ ಬಂದ್ಬಿಟ್ಟಿದೆ. ಇದೆಲ್ಲ ಎಲ್ಲಿ ಬಂದಿದ್ ಗೊತ್ತಾ? ವೆನ್ ಈ ವಾಸ್ ಇನ್ ಸೌತ್ ಆಫ್ರಿಕಾ ಇರ್ಬೇಕಾದ್ರೆ ಅಲ್ಲಿ ಅದನ್ನ ಆ ಪಾಲಿಸೀಸ್ ನ ಅಡಾಪ್ಟ್ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಓಕೆನಾ? ಸೇಮ್ ಥಿಂಗ್ ಇಂಡಿಯಾದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು. ಓಕೆ, ನಾವು racial discrimination already told that was social superiority, treating Indians including elite with the contempt. Okay, illu kuda Indiadallu kuda tumba jana face maduntadu. And second one, religious interference. Idu very very important. Okay, why they have become more local people ge enagittu anta heladre their cultural ties, cultural bonds were internally tumba strong agittu. For example, sati sahagamana agirbodu ಅಥವಾ ವಿಡೋ ರಿಮ್ಯಾರೇಜ್ ಆಗಿರ್ಬೋದು, ಚೈಲ್ಡ್ ಮ್ಯಾರೇಜ್ ಬ್ಯಾನ್ ಮಾಡೋದಾಗಿರ್ಲಿ, ದೀಸ್ ಆಲ್ ಥಿಂಗ್ಸ್ ಆರ್ ದೇ ಬಿಕಮ್ ದ ವೆರಿ ಇಂಪಾರ್ಟೆಂಟ್ ಫಾರ್ ದ ಇಂಡಿಯನ್ ಕಲ್ಚರಲ್ ಸಿಸ್ಟಮ್ ಅಲ್ಲಿ. ಅದು ಒಂಥರ ಬಾಂಡ್ ಆಗಿತ್ತು. ವೈಲ್ ಬ್ರಿಟಿಷ್ ಹ್ಯಾಸ್ ಬಾಟ್ ದ ಸಮ್ ಆಕ್ಟ್ಸ್. ಓಕೆ, ಫಾರ್ ಎಕ್ಸಾಂಪಲ್ 1829 ಯಾವುದು? ವಿಚ್ ಆಕ್ಟ್? ಡಿಸೆಂಬರ್ 4. ವಿಚ್ ಆಕ್ಟ್ ದೇ ಬಾಟ್? ಯಾವ ಆಕ್ಟ್? ಎಲ್ಲಿ ತಂದಿದ್ದು? ಯಾವ ಆಕ್ಟ್ ಇದೆ? ಏನು ಎಲ್ಲಿ ತಂದಿದ್ದು? ಸತಿ ಸಹಗಮನ. ಓಕೆ, ರಿಮೂವಲ್ ಆಫ್ ಸತಿ ಸಹಗಮನ ಫಸ್ಟ್ ಎಲ್ಲಿ ತರ್ತಾರೆ? ಬೆಂಗಾಲ್ ಪ್ರಾವಿನ್ಸ್ ಅಲ್ಲಿ ತರ್ತಾರೆ 1829. ಓಕೆ, ದಿಸ್ ವಾಸ್ ದ ಮೇಜರ್ ಕಾಸ್ ಫಾರ್ ರಿಲಿಜಿಯಸ್ ಇಂಟರ್ಫರೆನ್ಸ್. ನಾಟ್ ಓನ್ಲಿ ದಟ್ ಒನ್, ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ವಿಡೋ ರಿಮ್ಯಾರೇಜ್. ಓಕೆ, ವಿಡೋ ರಿಮ್ಯಾರೇಜ್ 1854. Child marriage 1857. All these things happened before 1857. That was the major causes for the social causes for the revolt. Okay na? So ಇಲ್ಲಿ ಕೊಟ್ಟಿದ್ದಾರೆ ನೋಡಿ, religious interference. British reforms challenged traditional customs such as abolition of sati, legalizing widow remarriage, eliminating conservation sections. These two are very very important. ಡೀಪ್ ರೂಟ್ಸ್ ಆಗಿರುತ್ತೆ ಇಂಡಿಯನ್ ಕಲ್ಚರಲ್ ಸಿಸ್ಟಮ್. ಯಾವಾಗ ಅದನ್ನ ಡಿಸ್ಟರ್ಬೆನ್ಸ್ ಮಾಡ್ತಾರೆ. ಇದಕ್ಕೂ ಮುಂಚೆ ಯಾರು ತಂದಿದ್ದಾರೆ? ಅಬಾಲಿಷನ್ ಆಫ್ ಸತಿ ವಾಸ್ ಬಾಟ್, ಬಟ್ ಈ ಡಿಂಟ್ ಗೆಟ್ ದ ಫಸ್ಟ್ ಈ ಬಾಟ್ ದ ಸಿಸ್ಟಮ್ ಬಟ್ ಡಿಂಟ್ ಸಕ್ಸಸ್ಫುಲ್. ಯಾರು? ಆಲ್ಬುಕರ್ಕ್. ಓಕೆ, ಈ ಬಾಟ್ ಡ್ಯೂರಿಂಗ್ ದ ಫ್ರೆಂಚ್, ಇವರು ಪೋರ್ಚುಗೀಸ್, ಸಾರಿ ಫ್ರೆಂಚ್ ಅಲ್ಲ, ಪೋರ್ಚುಗೀಸ್ ಗವರ್ನರ್ ಆಗಿರ್ತಾರೆ. ಸೊ ಅವರು ಫಸ್ಟ್ ತರೋದು, ಆಮೇಲೆ ಬರುವಂತದ್ದು ಇದು. ಓಕೆ, ಸೊ ನೆಕ್ಸ್ಟ್ ಒನ್, ಮಿಷನರಿ ಆಕ್ಟಿವಿಟೀಸ್ ಅಲ್ವಾ? ಯಾವಾಗ ನೀನು ಇಂಡಿಯನ್ ಸಾಯಿಲ್ ಅಲ್ಲಿ ಫಾರಿನ್ ಮಿಷನರೀಸ್, ಫಾರ್ ಎಕ್ಸಾಂಪಲ್ ಸ್ಪ್ರೆಡ್ ಆಫ್ ಕ್ರಿಶ್ಚಿಯನಿಸಮ್,
ಓಕೆನಾ. ಸ್ಪ್ರೆಡ್ಡಿಂಗ್ ದ ಒನ್ ಪರ್ಟಿಕ್ಯುಲರ್ ಮಿಷನರೀಸ್ ಅನ್ನ ಸ್ಪ್ರೆಡ್ ಮಾಡ್ತಾ ಇದೆಯಾ ಅಂದ್ರೆ ದ ನೇಟಿವ್ ಅಕ್ಸೆಪ್ಟ್ ಮಾಡ್ತಾರಲ್ವಾ? ನೋ ಒನ್ ವಿಲ್ ಟಾಲರೇಟ್. ಓಕೆ, this was aggressive Christianary missionaries efforts created the fear of religious conversion among the Hindus and Muslims. ಇಬ್ಬರಿಗೂ ಭಯ ಇತ್ತು ಅಲ್ವಾ? ಕ್ರಿಸ್ಟಿಯನ್ಸ್ ಯಾವಾಗ ಕನ್ವರ್ಟ್ ಮಾಡಕ್ಕೆ ಶುರು ಮಾಡ್ತಾರೆ, ಸೊ ಇಲ್ಲಿರೋರ್ನ ಅವಾಗ ಭಯ ಆಗುತ್ತೆ ಅವ್ರಿಗೆ ಅಲ್ವಾ? ನೆಕ್ಸ್ಟ್ ನಮ್ಮ ಹಿಂದೂ ಧರ್ಮವನ್ನ ಅಥವಾ ನಾವೇನ್ ಒರಿಜಿನ್ ಆಗಿರ್ತೀರಲ್ವಾ, ಮುಸ್ಲಿಂ ಧರ್ಮ ಆಗಿರ್ಬೋದು, ವಿ ಆರ್ ಗೋಯಿಂಗ್ ಟು ಲೂಸ್ ಇನ್ ಫ್ಯೂಚರ್. ಅರ್ಥ ಆಯ್ತಾ? ಸೊ ಅದಕ್ಕೆ ಬೆಂಕಿಗೆ ಏನಾಗುತ್ತೆ, ತುಪ್ಪ ಆಗ್ದಂಗಿರುತ್ತೆ ಅಲ್ವಾ? ಗೀ ಹಾಕ್ತಾರೆ ಈಗ. ಓಕೆ, ಗೀ ಆಗ್ತದೆ, ಇದೆಲ್ಲ ಕೂಡ ಗೀ ಇದ್ದಂಗೆ ಈ ಪಾಯಿಂಟ್ಸ್. ಅರ್ಥ ಆಯ್ತಾ? ಮೇಜರ್ ಕಾಸಸ್ ಇದು, ಎಕನಾಮಿಕಲ್ ಸೋಷಿಯಲ್ ಕಾಸಸ್. ಅಂಡ್ ಏಲಿಯನ್ ರೂಲ್ ಅಂತ ಹೇಳಿ ಅಂದ್ರೆ ಇಂಡಿಯನ್ ಸಾಯಿಲ್ ಅಲ್ಲಿ ಬಂದ್ಬಿಟ್ಟು ಫಾರಿನರ್ಸ್ ಬಂದು ಇಲ್ಲಿ ರೂಲ್ ಮಾಡ್ತಾ ಇದಾರೆ ಅಂದ್ರೆ ಇಟ್ ವಿಲ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಆನ್ ಸೋಷಿಯಲ್ ಫ್ಯಾಕ್ಟ್ ಅಲ್ವಾ? ಬೇರೆಯವರು ಬಂದು ಇಲ್ಲಿ ರೂಲ್ ಮಾಡೋದಕ್ಕೆ ನಾವು ಪರ್ಮಿಷನ್ ಕೊಡಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಒಂದು ಸಾಯಿಲ್, ನಮ್ಮ ಒಂದು ನೆಲ, ನಮ್ಮ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ನೋಡಿ, ಯಾರಾದ್ರೂ ಕನ್ನಡ ಮಾತಾಡಿಲ್ಲ ಅಂದ್ರೆ ಕೋಪ ಬರ್ತದೆ. ಜನರಲ್ ಆಗಿ ಐ ಆಮ್ ಟೆಲಿಂಗ್ ದಟ್ ಇನ್ ಬ್ಯಾಂಗ್ಳೂರ್ ಇಫ್ ಸಮ್ಮನ್ ಇಸ್ ನಾಟ್ ಏಬಲ್ ಟು ಟಾಕ್ ಇನ್ ಕನ್ನಡ ಅಂತ ಹೇಳಂದಾಗ, ಸೊ ಏನ್ ಮಾಡ್ತಾರೆ, ಬಸ್ಸಲ್ಲಿ ಯಾರೋ ಒಬ್ಬ ಟಿಕೆಟ್ ಕೊಡ್ಬೇಕಾದ್ರೆ ಸಿಂಪಲ್ ಆಗಿ ಇನ್ಸಿಡೆಂಟ್ ಆಗುತ್ತೆ. ಅವರು ಆಧಾರ್ ಕಾರ್ಡ್ ಕೇಳ್ತಾರೆ. ಕಂಡಕ್ಟರ್ ಮೊನ್ನೆ ನಾನು ಬಸ್ಸಲ್ಲಿ ಬರ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಆಗಿದ್ದು, ಆಧಾರ್ ಕೇಳ್ತಾರೆ. ಅವರು ಹಿಂದಿಯಲ್ಲಿ ಮಾತಾಡ್ತಾರೆ. ಹಿಂದಿಯಲ್ಲಿ ಮಾತಾಡೋದು ಫಸ್ಟ್ ಥಿಂಗ್, ಆಧಾರ್ ಕೊಟ್ಟಿದ್ರೆ ಏನು ಕೇಳ್ತಾ ಇರ್ಲಿಲ್ಲ. ಇವ್ರೇನಂತ ಹೇಳಿದ್ರೆ ಕ್ಯೋ ಮೇ ದೇನ ಪಡೆಗ ಐಸೈ ಅಂತ ಹೇಳ್ಬಿಟ್ಟು ಹಿಂದಿನಲ್ಲಿ ಮಾತಾಡಕ್ ಶುರು ಮಾಡ್ತಾರೆ. ಇವ್ರಿಗೆ ಕೋಪ ಬರ್ತದೆ ಕಂಡಕ್ಟರ್. ಯಾಕೆ ಹೇಳಿ? ಫಸ್ಟ್ ಥಿಂಗು ಆಧಾರ್ ಕಾರ್ಡ್ ಕೊಡ್ತಾ ಇಲ್ಲ. ದ ಫೇಶಿಯಲ್ ಎಕ್ಸ್ಪ್ರೆಷನ್ ನಾರ್ತ್ ಈಸ್ಟ್ಗೆ ಸ್ವಲ್ಪ ಡಿಫ್ರೆಂಟ್. ಜನರಲ್ ಆಗಿ ನೀವು ನೋಡಿದಾಗ ಫೇರ್ ಇರ್ತಾರೆ, ಗುಂಡುಗಿರುತ್ತೆ ಮುಖ, ಅಥವಾ ಮಾತಾಡೋದು ಸ್ವಲ್ಪ ಹಿಂದಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಡೌಟ್ ಬರುತ್ತೆ ಕಂಡಕ್ಟರ್, ಆಬ್ವಿಯಸ್ಲಿ ಬರುತ್ತೆ. ಇವ್ರಿಗೆ ನಮ್ಮ ಕಡೆ ಅವರೇ ಯಾಕೆ ನೀನು. ಆಮೇಲೆ ಅವ್ರು ಆಧಾರ್ ಕಾರ್ಡ್ ಕೊಡ್ತಾರೆ. ಆಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕ್ವಶನ್ ಮಾರ್ಕ್ ಮಾಡ್ತಾರೆ, ನಾನು ಯಾಕೆ ನೀವು ಮಾತಾಡ್ಬೇಕು ಕನ್ನಡ ಅಂತ ಹೇಳ್ಬಿಟ್ಟು. ಬಸ್ಸಲ್ಲಿ ಒಂದು 40 ಜನ ಇದ್ರು, ಇನ್ಕ್ಲೂಡಿಂಗ್ 41 ಡ್ರೈವರು ಸೇರ್ಕೊಂಡು ಫುಲ್ ರ್ಯಾಶ್ ಆಗ್ಬಿಟ್ಟಿದ್ರು. ಬಸ್ಸೇ ನಿಲ್ಸ್ಬಿಟ್ಟಿದ್ರು ಅವರು. ಆಮೇಲೆ ಇವರು ಇಲ್ಲ ನಾನು ಆಫೀಸ್ಗೆ ಹೋಗ್ಬೇಕು ಅದು ಇದು ಸ್ವಲ್ಪ ಇದ್ ಮಾಡಿದಕ್ಕೆ ಆಮೇಲೆ ಮೂವ್ ಮಾಡಿದ್ರು. ಇವಾಗಿನ ಸಿಸ್ಟಮ್ ಆಗಿರ್ಬೇಕಾದ್ರೆ ದಟ್ ಟೈಮ್ ದೇರ್ ಈಸ್ ನೋ ಎಜುಕೇಶನ್ ವಾಸ್ ವೆರಿ ಲೆಸ್. ಬಟ್ ನೌ ಇಟ್ ಈಸ್, ನಾವು ಸೆಕ್ಯುಲರ್ ಅಥವಾ ಬೇರೆ ಲ್ಯಾಂಗ್ವೇಜ್ ನಾವು ಬಳಸಬೇಕು ಇಂಡಿಯನ್ಸ್ ಅಂತ ಇದೆ ಈ ಪ್ರೆಸೆಂಟ್. ಆ ಟೈಮ್ ಅಲ್ಲಿ ಬಳಸ್ತಾ ಇದಾರೆ. ಈವನ್ ಎಜುಕೇಶನ್ ವಾಸ್ ಲೆಸ್ ದೆನ್ 10% ವುಮೆನ್, 10% ಗಿಂತ ಕಡಿಮೆ ಇದ್ರು. ಮೆನ್ ಅಂತ ಬಂದ್ರೆ 40% ಇದ್ರು ಎಜುಕೇಶನ್ ದಟ್ ಟೈಮ್. ಯಾವಾಗ ಈ ಒಂದು ರಿವೋಲ್ಟ್ ಆಗ್ಬೇಕಾದ್ರೆ, ಆವಾಗ ಎಜುಕೇಶನ್ ಇಲ್ಲದೆ ಇದ್ದಾಗ ನೀವು ಈ ತರ ಬಂದ್ಬಿಟ್ಟು ಪಾಲಿಸೀಸ್ ಮಾಡಿದ್ರೆ ಸುಮ್ಮನೆ ಇರ್ತಾರೆ, ಅದು ಮಾಡೋದಿಲ್ಲ. ದೀಸ್ ಆರ್ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಸೋಷಿಯಲ್ ಕಾಸ್ ಅಂಡ್ ಲಾಸ್ ಆಫ್ ರಿಲಿಜಿಯಸ್ ಅಂಡ್ ಸೋಷಿಯಲ್ ಪ್ರೆಸ್ಟೀಜ್. ಫಾರ್ ಎಕ್ಸಾಂಪಲ್, ಇದು ಯಾವುದಕ್ಕೆ ಅಂದ್ರೆ ಇದಕ್ಕೆಲ್ಲ ಸ್ಟೇಟ್ಮೆಂಟ್, ಇದು ಬೇರೆ ಇದು. ಫಾರ್ ಎಕ್ಸಾಂಪಲ್, ಪಂಡಿತ್ಸ್, ಮೌಲ್ವೀಸ್ ಈ ತರ ಒಂದು ನೇಮ್ ಅನ್ನ ಇಟ್ಕೊಂಡಿದ್ದು ಅವ್ರಿಗೆ ಅವ್ರೊಂದು ಪ್ರೆಸ್ಟೀಜ್ ಇದು. ಸೊ and other religious leaders lost their traditional influence under British rule. For example, I already told that last avagale nanu class madbekadre postal system idu sorry doctrine of lapse alli alva, doctrine of lapse they told that inheritance admele they should not keep pensions matte titles anna remove madak bittu alva. So doctrine of lapse aa cause alli adu kodanu illi bandu serutte. Okay, next point will be that one only. And destruction of the social order, reforms like land revenue policies and doctrine of lapse disrupted the traditional power and destabilizing the society. Okay, na? These are all the important points or important factors or important causes for the social causes for the 1857 revolt. Okay, na? So artha aita, racial discrimination, religious interference and missionary activities, alien rule, loss of religious and social prestige and disruption of social order. Okay, I am telling repeatedly ಹೇಳ್ತಾ ಇದೀನಿ, whenever if they ask the question is what are the causes for social revolt 1857 revolt ಅಂತ ಬರೆದ್ರೆ you have to write 2 to 3 political causes, 2 to 3 economical causes and 2 to 3 social causes. Okay na? So next one, ಆಮೇಲೆ ಒಂದು 2-3 administrative causes. These are the factors. Multiple dimensions ಇರಬೇಕು ಆನ್ಸರ್ಸ್. ಅರ್ಥ ಆಯ್ತಾ? Now, administrative causes. What are the administrative causes? First one, centralized control. Centralized control ಅಂತ ಹೇಳಿದ್ರೆ ಅವರೇ ಎಲ್ಲ ಮ್ಯಾನೇಜ್ಮೆಂಟ್, ರೂಲಿಂಗ್ಸ್ ಆಗಲಿ, ಹೈಯರ್ ಪೊಸಿಷನ್ಸ್ ಪ್ರತಿಯೊಂದು ಕೂಡ ಅವರಲ್ಲೇ ಇದಿರ್ತದೆ. ದಟ್ ವಾಸ್ ಬ್ರಿಟಿಷ್ ಸೆಂಟ್ರಲೈಸ್ಡ್ ಪವರ್ ಇಸ್ ದೇರ್ ಹ್ಯಾಂಡ್ಸ್, ರೆಡ್ಯೂಸಿಂಗ್ ದ ಇನ್ಫ್ಲುಯೆನ್ಸ್ ಲೋಕಲ್ ರೂಲರ್ಸ್, ಚೀಫ್ಸ್ ಲೆಡ್ ಟು ರಿಸೆಂಟಿಮೆಂಟ್ ಫ್ರಮ್ ದ ಟ್ರೆಡಿಷನಲ್ ಎಲೆಕ್ಟ್ಸ್. ಅಂದ್ರೆ ರಾಜರು ಏನ್ ರೂಲ್ ಮಾಡ್ತಾ ಇದ್ರೆ ಪ್ರಿನ್ಸ್ಲಿ ಸ್ಟೇಟ್ಸ್ ಆಗಿರ್ಬೋದು ಅಥವಾ ಇಫ್ ಎನಿ ಕಿಂಗ್ಡಮ್ಸ್ ಅಥವಾ ಯಾವ್ದಾದ್ರು ಒಂದು ಸ್ಟೇಟ್ಸ್ ದಟ್ ವಾಸ್
ರೂಲಿಂಗ್ ಪವರ್ ಏನಾದ್ರು ಜಾಸ್ತಿ ಇದೆ ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದ್ರು, ದೇ ಆರ್ ಅಪ್ಲೈಯಿಂಗ್ ದ ಸಮ್ ಪಾಲಿಸೀಸ್. ಫಾರ್ ಎಕ್ಸಾಂಪಲ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ತರ ಪಾಲಿಸೀಸ್ ಅನ್ನ ತಂದ್ಬಿಟ್ಟು ಅವರ ಪವರ್ಸ್ ಅನ್ನ ಏನ್ ಮಾಡ್ತಾ ಇದ್ರು, ರೆಡ್ಯೂಸ್ ಮಾಡ್ತಾ ಇದ್ರು. ಓಕೆನಾ. ದಿಸ್ ಈಸ್ ದ ಫಸ್ಟ್ ಸೆಂಟ್ರಲೈಸ್ಡ್ ಕಂಟ್ರೋಲ್. ದೇ ವಾಂಟ್ ಟು ಕಂಟ್ರೋಲ್ ದ ಎಂಟೈರ್ ಸಿಸ್ಟಮ್ ಇನ್ ದೇರ್ ಓನ್ ಹ್ಯಾಂಡ್ಸ್, ಬ್ರಿಟಿಷ್. ಓಕೆನಾ. ಅದರ್ವೈಸ್ ಇಟ್ ವಾಸ್ ನಾಟ್ ಏಬಲ್ ಟು ಪಾಸಿಬಲ್ ಅಂದ್ರೆ ದೇ ಆರ್ ಪಾಸಿಂಗ್ ದ ಆಕ್ಟ್ಸ್. ಓಕೆ, ಆಕ್ಟ್ ಪಾಸ್ ಮಾಡಿದ್ರೆ ಮುಗೀತು. ಓಕೆ, ಸೊ ಆ ತರ ಫಾರ್ ಎಕ್ಸಾಂಪಲ್ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂತಿದೆ. ನ್ಯೂಸ್ ಪೇಪರ್ಸ್ ಬರೆಯೋದು, ಅದರ ಸ್ಪ್ರೆಡ್ ಮಾಡೋದು, ಬರೀ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂತ ಬಂದಾಗ ಏನಾಗುತ್ತೆ, ಲೋಕಲ್ ಪೀಪಲ್ಸ್ ನ್ಯೂಸ್ ಪೇಪರ್ ಅನ್ನ ಬರೀಬಾರ್ದು, ಸ್ಪ್ರೆಡ್ ಮಾಡಿದಿರಿ ಅಂದ್ರೆ 7 ವರ್ಷ ಜೈಲು ಶಿಕ್ಷೆ. ಅರ್ಥ ಆಯ್ತಾ? ಸೊ ಈ ತರ ಬಿಲ್ಸ್ ಅನ್ನ ಮಾಡಕ್ ಹೋದಾಗ ಆಬ್ವಿಯಸ್ಲಿ ನೋ ಒನ್ ವಿಲ್ ಟು ಟಾಲರೇಟ್ ಅಲ್ವಾ. ಫಸ್ಟ್ ಥಿಂಗ್ ದೇ ಆರ್ ಫ್ರಮ್ ಫಾರಿನ್ ಸಾಯಿಲ್, ಹೌ ದೇ ಕ್ಯಾನ್ ಇಂಪೋಸ್ ಆಲ್ ದೀಸ್ ಥಿಂಗ್ಸ್ ಅಲ್ವಾ. ನೆಕ್ಸ್ಟ್ ಒನ್, ಲ್ಯಾಂಡ್ ರೆವೆನ್ಯೂ ಪಾಲಿಸೀಸ್. ಲ್ಯಾಂಡ್ ರೆವೆನ್ಯೂ ಪಾಲಿಸೀಸ್ ಇನ್ ದ 3 ways ಯು ಕ್ಯಾನ್ ರೈಟ್. ಒಂದ್ ಬಂದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಬರುತ್ತೆ, ಇನ್ನೊಂದು ಎಕನಾಮಿಕಲ್ ಕಾಸಸ್ ಬರುತ್ತೆ, ಇನ್ನೊಂದು ಸೋಷಿಯಲ್ ಕಾಸಸ್ ಬರುತ್ತೆ. ಓಕೆ, 3 ways ಅಲ್ಲಿ, ಬಟ್ ದೇ ಹ್ಯಾವ್ ಡಿಫರೆಂಟ್ ಡೈಮೆನ್ಷನ್ಸ್. British implemented the exploitative land revenue system like permanent and Rohitawari, which burdened the peasants with heavy taxes, resulting the widespread of the economic distress. Okay, administration part ಅಲ್ಲಿ ಬಂದಾಗ ಇದು ಕೂಡ ನಾನು ಅಪ್ಲೈ ಆಗುವಂಥದ್ದು. Now cultural insensitivity. Next one, military discontent. All these things are the administrative. Immediate cause of the revolt. Okay, immediate backside ಬರ್ಕೊಂಡ್ರ. Okay, immediate cause of the revolt. First thing important, introduction of the Enfield rifle. Okay, that Enfield rifle was greased cartridges. Okay, ಆ ಫ್ರಂಟ್ ಅಲ್ಲಿ ಏನ್ ಮಾಡ್ತಾ ಇದ್ರು, ಮೊದಲು ಬಂದೂಕಲ್ಲಿ ಅದನ್ನ ಬಳಸಬೇಕಾದ್ರೆ ಮುಂದೆ ಹಂದಿ ಅಥವಾ ಹಸುವಿನ ಕೊಬ್ಬನ್ನ, that was animal fat means that was cow and pig fat ಅನ್ನ ಹಾಕಿರ್ತಾರೆ, ಕೋಟೆಡ್ ಮಾಡಿರ್ತಾರೆ. that was coated to the front side. ಅದನ್ನ ಬಾಯಲ್ಲಿ ಕಚ್ಚಿಬಿಟ್ಟು then they have to ಯೂಸ್ ಮಾಡ್ಬೇಕಾಗಿತ್ತು. ಅರ್ಥ ಆಯ್ತಾ? they have to use. That's make the religious sentiments of the Hindu system, Hindu as well as Muslim. Hindus ಕೌ ಫ್ಯಾಟ್ ಅನ್ನ ಕೌವನ್ನ ತಿನ್ನೋದಿಲ್ಲ ಜನರಲ್ ಆಗಿ. ಸೊ ಆದ್ರಿಂದ ಅವರು ಅದು ಕೌ ಫ್ಯಾಟ್ ಹಾಕಿದ್ದಾರೆ ಅಂತ ಯಾವಾಗ ಸ್ಪ್ರೆಡ್ ಆಗುತ್ತೆ ಅಲ್ಲಿ ಡಿಸ್ಟ್ರಪ್ಷನ್ ಸ್ಟಾರ್ಟ್ ಆಗುತ್ತೆ, ರಿವೋಲ್ಟ್ ಗೆ ಕಾಸ್ ಆಗುತ್ತೆ. ಸೆಕೆಂಡ್ ಥಿಂಗ್, ಮುಸ್ಲಿಂ ಕೂಡ ಸಪೋರ್ಟ್ ಮಾಡ್ತಾರೆ. ಕಾರಣ ಏನು ಅಂದ್ರೆ ಹಂದಿಯ ಕೊಬ್ಬನ್ನ ಸವರಿರ್ತಾರೆ ಅಂತ ಮಾತು ಬರುತ್ತೆ. ಸೊ ದಟ್ ಈಸ್ ದ ಮೇಜರ್ ಕಾಸಸ್. ಅನಿಮಲ್ ಫ್ಯಾಟ್, ಐ ಹ್ಯಾವ್ ಮೆನ್ಷನ್ಡ್ ಹಿಯರ್ ಅನಿಮಲ್, ದಟ್ ವಾಸ್ ಕೌ ಅಂಡ್ pig. These fats has been coated. ಅರ್ಥ ಆಯ್ತಾ? This was the major, specifically I have mentioned here, from cow and pig. Okay, specifically ಇರುವಂತದ್ದು. This led to widespread anger among Hindu and Muslims, okay, soldiers who felt their religious beliefs were being violated. This is the major cause. Okay, ಇದು spark ignite ಆಗೋದಕ್ಕೆ major reason. And refusal to use these cartridges sparked a rebellion. Okay, once ಯಾವಾಗ ಅದರಲ್ಲಿ ಕೌ ಆರ್ ಪಿಗ್ ಫ್ಯಾಟ್ ಅನ್ನ ಯೂಸ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತದೆ, ದಟ್ ಟೈಮ್ ದೇ ಆರ್ ನಾಟ್ ರೆಡಿ ಟು ಅದನ್ನ cartridges ಅನ್ನ ರಿಮೂವ್ ಮಾಡೋದಕ್ಕೆ ಒಪ್ಪೋದಿಲ್ಲ. ಅಂಡ್ ಸ್ಪಾರ್ಕ್ಡ್ ದ ರೆಬೆಲಿಯನ್. ದಿಸ್ ಇಸ್ ದ ಮೇಜರ್ ರೀಸನ್. ದ ಸಿಪಾಯಿಸ್ ಕ್ವಿಕ್ಲಿ ಸ್ಪ್ರೆಡ್ ದ ಅದರ್ ಪಾರ್ಟ್ಸ್ ಆಫ್ ದ ಇಂಡಿಯಾ ಅಂಡ್ ಟಾರ್ಗೆಟಿಂಗ್ ದ ರಿವೋಲ್ಟ್. ಓಕೆನಾ, ಸಾರಿ, ಟ್ರಿಗರಿಂಗ್ ದ ರಿವೋಲ್ಟ್. ರಿವೋಲ್ಟ್ ಟ್ರಿಗರ್ ಆಗೋದಕ್ಕೆ ಮೇಜರ್ ಕಾರಣ ಇದು. ಓಕೆ, ದಿಸ್ ಇಸ್ ದ ಮೇಜರ್ ರೀಸನ್. ದಟ್ ವಾಸ್ ಇಂಟ್ರೊಡಕ್ಷನ್ ಆಫ್ ದ Enfield rifle and grease cartridges, which were rumored to be the coated with animal fat, especially for cow and pig. Okay na, that become the major immediate cause. Immediate anta heluವಂತದ್ದು major causes ಅವಾಗಲೇ ಹೇಳಿದ್ದೀನಿ ಎಲ್ಲ ನಾನು. immediate cause ನಾವು ಇದು ಎಲ್ಲಿ ಸ್ಪ್ರೆಡ್ ಆಗ್ತದೆ. Okay, now leaders of the revolt of 1857 who are all participated and where, what are the geographical locations anta bandaga, the storm centers of the uprising were located in Araha, Delhi, Kanpur, Lucknow, Bareilly, Lucknow. Okay, these parts, especially there is a lack of southern states. Southern and western states illi irodilla alva, kadame ellanu. So these are the one of the disadvantages. So adadmele Bakat Khan, he was take in charge of Delhi. Begum Ajrat Mahal in charge of Lucknow. Rani Lakshmi Bai in charge of Jhansi. Nana Sahib in charge of Kanpur. Kanwar Singh in charge of Bihar state. Tantia Topi in charge of Kanpur and Gwalior. These are all the freedom fighters that was revolt ಅಲ್ಲಿ ಯಾರು ಯಾವ ಸ್ಟೇಟ್ಸ್ ಅನ್ನ ತಗೊಂಡಿದ್ರು ಅಂತ. It will be the part of prelims. Very important. Okay na.
in charge ಯಾರ್ಯಾರು ತಗೊಂಡಿದ್ರು ಅಂತ ಹೇಳ್ಬಿಟ್ಟು. Here general I have given the places, but specifically I have mentioned. Okay na? Now next ಇಲ್ಲಿ ಇನ್ನೂ ಕೂಡ ನಿಮ್ಗೆ ಡೀಪ್ ಆಗಿ ಅರ್ಥ ಆಗ್ಬೇಕಂದ್ರೆ ದಟ್ ಬಕತ್ ಖಾನ್ ಎಲ್ಲಿ ತಗೊಂಡಿದ್ರು ಅಂಡ್ ಇಂಪಾರ್ಟೆಂಟ್ ಏನು, ದಟ್ ಬೆರೇಲಿ ಅಪ್ರೈಸಿಂಗ್ ಇನ್ ಬೆರೇಲಿ, ದಿಸ್ ಪಾರ್ಟ್ಸ್, ಅಂಡ್ ಬೇಗಂ ಮಜರತ್ ಮಹಲ್ ಪ್ರೊವೈಡೆಡ್ ಲೀಡರ್ಶಿಪ್ ಇನ್ ಅವಾದ್ ಅಂಡ್ ಪ್ರೊಕ್ಲೈಮ್ಡ್ ಹರ್ ಸನ್. ಓಕೆ, ದೀಸ್ ಥಿಂಗ್ಸ್ ಐ ಹ್ಯಾವ್ ಗಿವೆನ್, ಡೀಪ್ ಆಗಿ ಕವರ್ ಆಗಿದೆ. ಸೊ ಯು ಕ್ಯಾನ್ ಟೇಕ್ ಈ ಪಾಯಿಂಟ್ ಬ್ಯಾಕ್ ಸೈಡ್. ನೆಕ್ಸ್ಟ್ ಫೈಲೂರ್ ಬರುತ್ತೆ, ಅದಕ್ಕೆ ಇಸ್ ವೆರಿ ಇಂಪಾರ್ಟೆಂಟ್. ಗವರ್ನೆನ್ಸ್, ಕ್ಲಿಯರ್ ಅಜೆಂಡಾ ಫಾರ್ ದ governance, focusing solely on British rule overthrown, leading to disarray and lack of coordinate efforts. That was the revolt was not widespread with regions of like Illili spread agilla, not spread with Punjab and South, remaining loyal to the British. These regions was the very loyal to the British government. Okay, now why means British government didn't touch it that areas, and deeply they are not important for the these rulers. Alva, British government ಬಗ್ಗೆ ಅವರು ಎಷ್ಟು ತಲೆ ಕೆಡಿಸ್ಕೊಂಡು ಹೋಗ್ಲಿಲ್ಲ. ಎರಡನೇದೇನು ಅಂತ ಹೇಳಿದ್ರೆ ಪಂಜಾಬ್ ಅಂಡ್ ಸೌತ್ ಇಂಡಿಯಾ ದೇ ಆರ್ indirectly supporting for the British government in the revolt. ಓಕೆನಾ, ಈ ರಿವೋಲ್ಟ್ ಅಲ್ಲಿ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಫೈನಾನ್ಷಿಯಲ್ ಆಗಿ ಏನಾದ್ರು ಬೇಕು ಅಂದಾಗ ಅಥವಾ ಬೇರೆ ತರ ಏನಾದ್ರು ಸಪೋರ್ಟ್, ಯಾಕೆಂದ್ರೆ ಅವ್ರಿಗೇನು ಅಂತ ಹೇಳಿದ್ರೆ ನಾವೇನಾದ್ರು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ದ ಬ್ರಿಟಿಷ್ ವಿಲ್ ಗೋಯಿಂಗ್ ಟು ಆರ್ಮ್ ಆನ್ ನಮ್ಮ ಮೇಲೆ ಯುದ್ಧ ಮಾಡ್ತಾರೆ. ಯಾಕೆ ಅಂದ್ರೆ ಇದಕ್ಕೆ ಮುಂಚೆ 1757 ರಿವೋಲ್ಟ್ ಪ್ಲಾಸಿ ಅಂಡ್ ಬಕ್ಸರ್ ದೇ ನೋ ವೆರಿ ವೆಲ್, ಅರ್ಥ ಆಯ್ತಾ? ಸೊ ಅದರಿಂದ ಭಯ ಇರುತ್ತೆ. ಸೊ one thing. Next, absence of support from the educated Indians. Moreover, here ಏನ್ ಗೊತ್ತಾ, ಯಾರು ವಿದ್ಯಾವಂತರಾಗಿರ್ತಾರಲ್ವಾ ಅವರು ಸಪೋರ್ಟ್ ಮಾಡಲ್ಲ. ವೈ ಅಂತ ಹೇಳಿದ್ರೆ ಬಿಕಾಸ್ ಎಬಾಲಿಷನ್ ಆಫ್ ಸತಿ ಆರ್ ಎಬಾಲಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆರ್ ದಟ್ ವಾಸ್ ವಿಡೋ ರಿಮ್ಯಾರೇಜ್ ಮಾಡೋದು, ದಟ್ ವಿಲ್ ಬಿ ದ ಪಾರ್ಟ್ ಆಫ್ ದ ವುಮೆನ್ ಆರ್ ಜೆಂಡರ್ ಈಕ್ವಾಲಿಟಿ ಅಪ್ಲಿಫ್ಟ್ಮೆಂಟ್ ಆಫ್ ದ ಪೀಪಲ್ ಅಂತ ಎಜುಕೇಟೆಡ್ಸ್ಗೆ ಗೊತ್ತಿರ್ತದೆ ಅಲ್ವಾ. ಬಟ್ ಅನ್ಎಜುಕೇಟೆಡ್ಸ್ ಅಂತ ಬಂದಾಗ ಅವರು ಅದನ್ನ ಅಪೋಸ್ ಮಾಡಿ ಅವರು ಜಾಸ್ತಿ ಯುದ್ಧಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಸೊ ಆದ್ರಿಂದ ಎಜುಕೇಟೆಡ್ಸ್ ಇರ್ತಾರಲ್ವಾ, ದೇ ಆರ್ ನಾಟ್ ಸಪೋರ್ಟಿಂಗ್ ಅಲ್ವಾ. ಸೊ ಅವರು ಅದಕ್ಕೆ ಫೋಕಸ್ ಮಾಡಕ್ ಹೋಗಲ್ಲ. The educated class did not support the revolt, seeing the aggressive and believing that British rule was necessary for the modernization. Ide nanu heliddu. What they bought the education system ಆಗಿರಬಹುದು, ಸೊ ಅದರಲ್ಲಿ ರೈಲ್ವೆ ಸಿಸ್ಟಮ್ ಆಗಿರಬಹುದು, ರೈಲ್ವೆ ಒಂದು ಮತ್ತೆ ಇಂಡಿಯನ್ ಪೋಸ್ಟಲ್ ಸಿಸ್ಟಮ್, ಸೊ ಇವೆಲ್ಲ ನೋಡ್ಬಿಟ್ಟು ಏನಾಗುತ್ತೆ ಎಜುಕೇಟೆಡ್ ಅವ್ರಿಗೆ, ವಿ ನೀಡ್ ಮೋರ್ ಟ್ರಾನ್ಸ್ಫಾರ್ಮೇಶನ್, ವಿ ನೀಡ್ ಮೋರ್ ಪ್ರೋಗ್ರೆಸಿವ್ ಅಂತ ಮಾಡರ್ನೈಸೇಷನ್. ಅರ್ಥ ಆಯ್ತಾ? ನಮ್ಮನ್ನ ಮೂಢನಂಬಿಕೆಗಳಿಂದ ದಾರಿಗೆ ತರಬೇಕು ಅಂದ್ರೆ ಯಾರು ಬೇಕಿಲ್ಲಿ, ಬ್ರಿಟಿಷರು ನೆಸೆಸರಿ ಇದೆ. ಅರ್ಥ ಆಯ್ತಾ? ಮೂಢನಂಬಿಕೆಗಳಿಂದ ಹೊರಗೆ ತರಬೇಕು ಅಂದ್ರೆ ಯಾರ ನೆಸೆಸರಿ, ಬ್ರಿಟಿಷ್ನವ್ರ ನೆಸೆಸರಿ ಇದೆ. ಆದ್ರಿಂದ ಇಂಡಿಯನ್ ಎಜುಕೇಟೆಡ್ಸ್ ದೇ ಆರ್ ನಾಟ್ ಸಪೋರ್ಟೆಡ್. ದೇ ಆರ್ ಪ್ರೋ ಟು ದ ಸತಿ ಸಹಗಮನ, ದಟ್ ವಾಸ್ ಏನು ಬಿಲ್ಸ್ ಪಾಸ್ ಮಾಡಿದ್ರಲ್ವಾ, ಬೆಂಗಾಲ್ ರೆಗ್ಯುಲೇಟಿಂಗ್ ಆಕ್ಟ್, ಸಾರಿ ಬೆಂಗಾಲ್ ಸತಿ ಆಕ್ಟ್ ಅಂತ ಪಾಸ್ ಮಾಡ್ತಾರೆ 1829. ದೇ ಆರ್ ಸಪೋರ್ಟೆಡ್ ಸಮ್ ಪೀಪಲ್, ಓಕೆನಾ. ಅಂಡ್ ದೇ ಸಪೋರ್ಟೆಡ್ ಫಾರ್ ದ ಚೈಲ್ಡ್ ಮ್ಯಾರೇಜ್ ಅನ್ನ ರಿಮೂವ್ ಮಾಡೋದ್ರಲ್ಲಿ. ಹೌದು, ಬಾಲ್ಯ ವಿವಾಹ ಮಾಡಬಾರ್ದು, ಅದರಿಂದ ಥ್ರೆಟ್ ಇದೆ, ಅದರಿಂದ ಫರ್ಟಿಲಿಟಿ ಇಂಪ್ಯಾಕ್ಟ್ ಆಗುತ್ತೆ, ಅದರಿಂದ ಫಿಸಿಕಲ್ ಇಂಪ್ಯಾಕ್ಟ್ ಆಗ್ತದೆ, ಅದರಿಂದ ಮೆಂಟಲ್ ಥಿಂಗ್ಸ್ ಚೇಂಜಸ್ ಆಗ್ತದೆ. ಅರ್ಥ ಆಯ್ತಾ? ದಟ್ ವಿಲ್ ಬಿ ಥ್ರೆಟ್ ಟು ದ ಸೊಸೈಟಿ ಅಂತ ಅವ್ರಿಗೆ ಗೊತ್ತಿತ್ತು, ಯಾರಿಗೆ, ಎಜುಕೇಟೆಡ್ ಇಂಡಿಯನ್ಸ್. ಬಟ್ ದೇ ಆರ್ ಓಪನ್ಲಿ ದೇ ಆರ್ ನಾಟ್ ಸಪೋರ್ಟಿಂಗ್. ಫಾರ್ ಎಕ್ಸಾಂಪಲ್ ಮನೇಲಿ 4 ಜನ ಇದ್ದಾರೆ ಅಂದ್ರೆ ಒಬ್ರು ಓದಿರ್ತಾರೆ, 3 ಜನ ಓದಿಲ್ಲ ಅಂದ್ರೆ ಓದಿರೋನ್ ಹೋಗಿ ಅವ್ರಿಗೆ ಹೇಳಿದ್ರೆ ಏನಾಗುತ್ತೆ, ಕೇಳ್ತಾರ? ಮನೇಲೇ ಕೇಳಲ್ಲ, ಇವ್ರ ಮಾತು ಕೇಳ್ತಾರ? ದಟ್ಸ್ ವೈ ಬ್ರಿಟಿಷ್ ಗವರ್ಮೆಂಟ್ಗೆ ಇಂಡೈರೆಕ್ಟ್ ಆಗಿ ಇವ್ರು ಸಪೋರ್ಟ್ ಮಾಡ್ತಾರೆ. ಯಾರು? ಎಜುಕೇಟೆಡ್ ಇಂಡಿಯನ್ಸ್. ಯೂಸ್ ಬುಲೆಟ್ ಶೂಟ್ ಮಾಡಿದ್ರೆ ಗನ್ನು ವರ್ಕ್ ಆಗ್ತಾ ಇತ್ತು, ಬುಲೆಟ್ ಈಚೆ ಬರ್ತಾ ಇರ್ಲಿಲ್ಲ. ಸೊ ಆ ತರ ಒಂದು ಇದು ಇಟ್ಕೊಂಡಿದ್ರು ನಮ್ಮ ಒಂದು ಇಂಡಿಯನ್ ಇದ್ರಲ್ಲಿ. ಓಕೆ, ಅಂದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್, ಬ್ರಿಟಿಷ್ ವಾರ್ ಯೂಸಿಂಗ್ ದ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಅಂಡ್ ಬೆಟರ್ ಆರ್ಗನೈಸ್ಡ್ ವಿತ್ ಸುಪೀರಿಯರ್ ಆರ್ಟಿಲರಿ ಅಂಡ್ ಸಪೋರ್ಟೆಡ್ ಫ್ರಮ್ ಬ್ರಿಟಿಷ್ ಇಂಡಿಯನ್ ರೂಲರ್ಸ್ ಎನ್ಶೂರಿಂಗ್ ದೇರ್ ವಿಕ್ಟರಿ. ಅರ್ಥ ಆಯ್ತಾ? ಮೇಜರ್ಲಿ ದ ಬ್ರಿಟಿಷ್ ವಾಸ್ ಯೂಸಿಂಗ್ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಅಂಡ್ ಬೆಟರ್ ಆರ್ಗನೈಸ್ಡ್ ವಿತ್ ಸುಪೀರಿಯರ್ ಆರ್ಟಿಲರಿ. ಓಕೆ, ಸೊ ಇದನ್ನ ಯೂಸ್ ಮಾಡ್ತಾ ಇದ್ರು. ದಟ್ ಈಸ್ ವೈ ದ ವಾರ್ ಹ್ಯಾಸ್ ಬೀನ್ ಸಕ್ಸಸ್ಫುಲ್ ಟುವರ್ಡ್ಸ್ ದ ಬ್ರಿಟಿಷ್ ಗವರ್ಮೆಂಟ್ ಇನ್ಸ್ಟೆಡ್ ಆಫ್ ಇಂಡಿಯನ್. ಓಕೆನಾ? ಇವ್ರಿಗೆ ಅಂತ ಕಂಪೇರ್ ಮಾಡಿದ್ರೆ ಅವ್ರು ಯಾಕೆ ಗೆದ್ರು, ಯಾಕೆ ಏನ್ ಯೂಸಸ್ ಅಪ್ಲಿಕೇಶನ್ಸ್ ಏನು ಅಂತ ಹೇಳಿದ್ರೆ ದಿಸ್ ಥಿಂಗ್, ಮಿಲಿಟರಿ ಸುಪೀರಿಯರಿಟಿ ಆಫ್ ದ ಬ್ರಿಟಿಷ್ ಅಂಡ್ ವೀಕ್ ಲೀಡರ್ಶಿಪ್ and coordination. This is very, very important. For example, if you go through the Rani Lakshmi Bai, Nana Sahib,
okay, did not unite the single command. ಅವರು ಅವರವರಲ್ಲೇ ರೆಬಿಲಿಯನ್ಸ್ ಜಾಸ್ತಿ ಇರ್ತಾ ಇತ್ತು. ಅಂಡ್ ಈವನ್ ನಾವೇನು ಬಹದ್ದೂರ್ ಶಾ, ಈ ವಾಸ್ 80 years, ಅಬೋ 80 years ಆಗಿರುತ್ತೆ. ಓಲ್ಡ್ ಪರ್ಸನ್, ನಡೆಯೋದಕ್ಕೂ ಆಗ್ತಾ ಇಲ್ಲ. ಇವ್ರು ಲೀಡರ್ ಅಂತ ಹೇಳಿ ಅಂದಾಗ ದ ಪೀಪಲ್ ಗೋಯಿಂಗ್ ಟು ಲೀಡರ್ಶಿಪ್ ಅಂದ್ರೆ ಹೆಂಗಿರ್ಬೇಕು? ಈಸ್ ದ ಫ್ರಂಟ್ ರೋಲರ್ ಆಗಿರ್ಬೇಕು ಅಲ್ವಾ? ಮುಂದೆ ಲೀಡರ್ ಆಗಿರೋರು ಮುಂದೆ ಹೋದಿರ್ತಾನೆ, ಹಿಂದೆ ಇರೋ ಸೈನಿಕರು ಧೈರ್ಯವಾಗಿರೋದು. ಇನ್ ಬಹದ್ದೂರ್ ಶಾ ಜಫರ್ ಇಟ್ ಸೆಲ್ಫ್ ಈ ಬಿಕಮ್ ದ ಓಲ್ಡ್, ದಟ್ ವಾಸ್ 70-80 years ಆಗಿದೆ ಅಂದ್ರೆ ಅವ್ರಿಗೆ ಏನ್ ಮೆಸೇಜ್ ಬರುತ್ತೆ ಅಲ್ವಾ? ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ವೀಕ್ ಲೀಡರ್ಶಿಪ್ ಅಂಡ್ ಲಿಮಿಟೆಡ್ ಸಪೋರ್ಟ್ ಫ್ರಮ್ ದ ಇಂಡಿಯನ್ ಪ್ರಿನ್ಸಸ್ ಅಂಡ್ ಚೀಫ್ಸ್. ಹೌದು, ಇವರು ಕೂಡ ಏನ್ ಮಾಡ್ತಾರೆ ಅಂದ್ರೆ ರಾಜರು ಸಪೋರ್ಟ್ ಮಾಡಕ್ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ಸುಮ್ನೆ ನಮ್ಗೆ ಯಾಕೆ ಡಿಸ್ಟರ್ಬೆನ್ಸ್ ಮಾಡೋದು, ನಮ್ಮವರೆಗೂ ಬಂದಿಲ್ಲ ಅಂದಾಗ ನಾವ್ ಯಾಕೆ ಅದಕ್ಕೆ ಇಶ್ಯೂಸ್ ಮಾಡಕ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು many Indian rulers sided with the British, weakening the revolt, same as vested interest in maintaining the British rule. They want the British rule only, illi anta helbiಟ್ಟು ಅವರು ಸಪೋರ್ಟ್ ಮಾಡಲ್ಲ. and use of brutal tactics by the British. okay, ಏನು ಅಂತ ಹೇಳಿದ್ರೆ the British responded with extreme force using reprisal, executions, that was heavy punishments ಅನ್ನ ಕೊಡ್ತಾ ಇದ್ರು. okay, that discouraged further uprising than called rebellion. ಓಕೆನಾ? ಸೊ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಪನಿಷ್ಮೆಂಟ್ಸ್ ಬ್ರೂಟಲ್ ಆಗಿರ್ತಾ ಇತ್ತು. ಅರ್ಥ ಆಯ್ತಾ? ಸೊ ಅದಕ್ಕೆ ಭಯ ಬಿದ್ದು ಏನ್ ಮಾಡ್ತಾರೆ, ಕೆಲವರು ಯುದ್ಧಕ್ಕೆ ಬರೋದಿಲ್ಲ. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್